ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಸೊ ಮಕ್ಕಳೇ, ಇನ್ನೇನು ನಿಮ್ಮ 10ನೇ ತರಗತಿನ ಎಕ್ಸಾಮ್ ಬರುತ್ತೆ, ಬರೀತೀರಾ. ಮುಂದೆ ಇನ್ ಫ್ಯೂಚರ್ ನೀವು ಮೇ ಬಿ ಅರೌಂಡ್ 5 to 6 ಇಯರ್ಸ್ ಆದಮೇಲೆ ನಿಮ್ಮೊಂದು ಕೆಲಸ ಕೂಡ ಸ್ಟಾರ್ಟ್ ಆಗುತ್ತೆ. ನೀವು ಯಾವ ಪ್ರೊಫೆಷನ್ಗೆ ಹೋಗಬೇಕು ಅಂತ ಇದ್ದೀರಾ, ಆ ಒಂದು ಪ್ರೊಫೆಷನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈಗಲೇ ನಾನು ಕಾಯ್ತೀನಿ. ಸಾಕಷ್ಟು ಆಪರ್ಚುನಿಟೀಸ್ ಇದೆ ಮಕ್ಕಳಿಗೆ ಇವಾಗ. ಬರೀ ಒಂದು ಇಂಜಿನಿಯರಿಂಗ್ ಅಲ್ಲ, ಡಾಕ್ಟರ್ ಅಲ್ಲ, ಸೈಂಟಿಸ್ಟ್ ಅಲ್ಲ, ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಸೊ ನಿಮಗೆ ಆಸೆ ಇರೋದೇನು, ನೀವು ಏನು ಆಗಬೇಕು ಅಂತ ಇದ್ದೀರಾ, ಅದ್ರ ಮೇಲೇ ನಿಮ್ಮ ಡಿಸಿಷನ್ ಕೂಡ ಇರುತ್ತಲ್ಲ. ಫಸ್ಟ್ PU ಏನು ತೊಗೊಳ್ಬೇಕು, ಕಾಲೇಜಲ್ಲಿ ಏನು ಓದಬೇಕು ಅನ್ನೋದಿರುತ್ತೆ. ಸೊ ಇವಾಗ ನಾನು ಕಾಮೆಂಟ್ಸ್ ನೋಡ್ತಿರೋ ಹಾಗೆ ನನಗೇನು ಅನಿಸುತ್ತೆ ಅಂದರೆ, ನಿಮ್ಮಲ್ಲಿ ಸಾಕಷ್ಟು ಜನಗಳಿಗೆ ಸೈಂಟಿಸ್ಟ್ ಆಗಬೇಕು ಅನ್ನೋದು ಲಾಸ್ಟ್ ಆಪ್ಷನ್ ಬರೋದು. ಇವಾಗ ನಾನು ನಿಮ್ಗೊಂದು ಕತೆ ಹೇಳ್ತೀನಿ. ನಾನು ಚಿಕ್ಕವಳಿದ್ದಾಗೂ ಅಷ್ಟೇ, ನಮ್ಮ ಮನೇಲಿ ಜಾಸ್ತಿ ಸೈಂಟಿಸ್ಟ್ ಆಗು ಅಂತ ಯಾರೂ ಕೂತ್ಕೊಂಡು ಹೇಳ್ತಿರ್ಲಿಲ್ಲ. ಇವಾಗ ನೀವು ಮಾತಲ್ಲೂ ನೋಡ್ಬೋದು, ಮೂವೀಸಲ್ಲಾಗಿರಲಿ, ನಿಮ್ಮ ಮನೇಲೇ ಮಾತುಗಳಾಗಿದ್ರು ಇರ್ಬೋದು, ಅಲ್ಲಿ ಇಂಜಿನಿಯರ್ ಆಗು ಅಂತ ಹೇಳ್ತಾರೆ, ಡಾಕ್ಟರ್ ಆಗು ಅಂತ ಹೇಳ್ತಾರೆ. ಆದರೆ ಸೈಂಟಿಸ್ಟ್ ಆಗು ನೀನು ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ. ಮಕ್ಳಿಗೂ ಕೇಳಿ ನೀವು, ದೊಡ್ಡವನಾದ್ಮೇಲೆ ಏನಾಗ್ತೀಯ ಪುಟ್ಟ ಅಂತ ಕೇಳಿದ್ರೆ ಅವ್ರು ಅಂತಾರೆ, ನಾನು ದೊಡ್ಡವನಾದ್ಮೇಲೆ ಪೊಲೀಸ್ ಆಗ್ತೀನಿ, ಟೀಚರ್ ಆಗ್ತೀನಿ, ಆದರೆ ಸೈಂಟಿಸ್ಟ್ ಆಗ್ತೀನಿ ಅನ್ನೋದನ್ನು ಮಾತ್ರ ಅವ್ರ ಬಾಯಲ್ಲಿ ಬರಲ್ಲ. ಸೊ ಇವತ್ತಿನ ಈ ಒಂದು ಚಾಪ್ಟರಲ್ಲಿ ಏನಿದೆ, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತ. ಈ ಸೈನ್ಸ್ ಅನ್ನೋದೊಂದು ವರ್ಲ್ಡ್ ಇದೆ ಅಲ್ಲ, ತುಂಬ ಒಂದು ಮ್ಯಾಜಿಕಲ್ ವರ್ಲ್ಡ್ ಅಂತ ಕೂಡ ನಾವು ಹೇಳ್ಬೋದು. ಆ್ಯಂಡ್ ಈ ಎಸ್ಸೇಲ್ ಕೂಡ ಈ ಸೈಂಟಿಸ್ಟ್ ಬಗ್ಗೆನೇ, ಅವ್ರು ಮಾಡುವಂಥ ಕೆಲಸಗಳ ಬಗ್ಗೆ, ಮತ್ತು ಅವರ ಒಂದು ಜೀವನ ಹೆಂಗಿರುತ್ತೆ, ಹೇಗೆ ಅದು ಬೇರೆ ಪ್ರೊಫೆಷನ್ಸ್ಗಿಂತ ಚೂರು ಬೇರೆ ಥರ ಇರುತ್ತೆ ಅನ್ನೋದನ್ನು ಮಾತ್ರ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಇದನ್ನು ಬರೆದಿದ್ದವರು ಯಾರು? ಕೆಲಿಸ್ ಬೊರೋಕ್ ಅವರು. ಆಯಿತಾ? ಸೊ ಇವಾಗ ನೀವು ಏನು ತಿಳ್ಕೊಬೇಕು ಮಕ್ಕಳೇ? ಇಷ್ಟೆಲ್ಲ ಆಯಿತು, ನಾನೊಂದು ಕತೆ ಕೂಡ ಹೇಳಿದೆ ನಿಮಗೆ ಪುಟ್ಟದಾಗಿ. ಬಟ್ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನಿಮಗೆ ಸ್ವಲ್ಪ ಏನಂದರೆ, ಈ ಒಂದು ಚಾಪ್ಟ್ರಲ್ಲಿ ಎಸ್ಸೆ ಆಗಿರೋದ್ರಿಂದ ಸಮ್ಮರಿ ತಿಳ್ಕೊಳ್ಳಿ. 3 ಮಾರ್ಕರ್ 4 ಮಾರ್ಕರ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನ್ನ ಸಮ್ಮರಿ ವಿಡಿಯೋ ಕೂಡ ನೋಡಿ ಮಕ್ಕಳೇ, ಬಿಕಾಸ್ ಸಮ್ಮರಿ ವಿಡಿಯೋ ನೋಡಿದ್ರೆ ಕ್ವಿಕ್ಕಾಗಿ ಸಮರೈಸ್ ಕೂಡ ಮಾಡ್ಕೊಬೋದು ನೀವು. ಸೊ ಇವಾಗ ನಾನೇನು ಮಾಡ್ತೀನಿ, ನಾವು ಒನ್ ಶಾರ್ಟ್ ವಿಡಿಯೋಲಿ ಏನು ಮಾಡ್ತೀವಿ ಮಕ್ಕಳೇ, ಇಷ್ಟೊಂದು ದಿನ ನೀವು ನನ್ನ ಕ್ಲಾಸ್ ನೋಡಿರ್ತಿದ್ರೆ ಇಷ್ಟೊತ್ತಲ್ಲಿ ಗೊತ್ತಿರುತ್ತೆ, ಲೈನ್ ಬೈ ಲೈನ್ ಓದಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಥ ಆಯ್ತಾ? ಹೇಗೆ ಕ್ಲಾಸಲ್ಲಿ ಕೇಳಿಸ್ಕೊಂಡಿರ್ತೀರಾ ಸೇಮ್ ಹಾಗೇನೆ. ಬಟ್ ನಾನೇನು ಶ್ಯೂರಿಟಿ ಕೊಡ್ಬೋದು ನಿಮಗೆ, ಈ ಒಂದು ಕ್ಲಾಸ್ ಆದ ನಂತರ ನಿಮಗೆ ಈ ಚಾಪ್ಟ್ರಿಂದ ಬರುವಂತಹ ಪ್ರತಿ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಈಸಿಯಾಗಿ ನೀಡ್ಬೋದು. ಅರ್ಥ ಆಯ್ತಾ? ಸೊ ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಇವಾಗ ನಿಮ್ಮ 1 ಮಾರ್ಕ್ ಕ್ವೆಶ್ಚನ್ನ ನೀವು ಹೆಂಗೆ ಅಪ್ರೋಚ್ ಮಾಡ್ತೀರಾ, 2 ಮಾರ್ಕ್ ಕ್ವೆಶ್ಚನ್ಸ್ನ ಹೆಂಗೆ ಅಪ್ರೋಚ್ ಮಾಡ್ತೀರಾ. ಸೊ ಇದೆಲ್ಲ ಪ್ರಶ್ನೆಗಳು ಬರ್ತಾ ಇರುತ್ತೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಸೊ ನನಗೆ ಬರೆಯೋಕ್ಕೆ ಬರಲ್ಲ ಮ್ಯಾಮ್, ಏನು ಮಾಡಲಿ? ಫಸ್ಟು ಈ ಥಾಟ್ನ ತೆಗ್ದು ಆಚೆ ಬಿಸಾಕ್ಬಿಡಿ. ಅರ್ಥ ಆಯ್ತಾ? ಈ ಕ್ಲಾಸಿಗೆ ಬಂದಾಗ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಬರ್ಬೇಕು. ಇವಾಗ ನಾವು ಈ ಚಾಪ್ಟರ್ನ ಓದೋಣ, ಅರ್ಥ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ 1-2 ಪ್ರಶ್ನೆಗಳು ಕೂಡ ನಿಮಗೋಸ್ಕರ ನಾನು ಉತ್ತರವನ್ನು ನೀಡ್ತೇನೆ. ಅರ್ಥ ಆಯ್ತಾ? ಸೊ ಪರೀಕ್ಷೆ ಚಾನೆಲ್ಗೆ ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಬನ್ನಿ. ಅರ್ಥ ಆಯ್ತಾ? ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಾಪಸ್ ಬಂದು ನೋಡಿ. ಬಿಕಾಸ್ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಅರೌಂಡ್ 20,000 ಕಿಡ್ಸ್, ಆಯಿತಾ, ನಿಮ್ಮ ಥರನೇ 20,000ಕ್ಕಿಂತ ಹೆಚ್ಚಾಗಿ ಮಕ್ಕಳು ನಮ್ಮ ಚಾನೆಲ್ನ ನೋಡ್ಕೊಂಡು ಓದ್ತಾರೆ, ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದು ತುಂಬ ತುಂಬ ಮುಖ್ಯ. ಯಾಕೆ ಮುಖ್ಯ? ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಹಾಕುವಂತಹ ಪ್ರತಿ ಒಂದು ವಿಡಿಯೋಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮ್ಮ ಬೇರೆ ಫ್ರೆಂಡ್ಸ್ ಇದಾರಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ದಿರೋ ಫ್ರೆಂಡ್ಸು, ಅವ್ರಿಗಿಂತ ಬೇಗ ನೀವು ಈ ವಿಡಿಯೋನ ನೋಡ್ಬೋದು. ಆ್ಯಂಡ್ ನಾವು ಮಾಡುವಂತಹ ಲೈವ್ ಸೆಷನ್ಸ್ ಆಗಿರಲಿ, ಮುಂದೆ ಬರುವಂತಹ ಬೇರೆ ಬೇರೆ ಸೆಷನ್ಸ್ ಆಗಿರಲಿ, ಅದಕ್ಕೆಲ್ಲ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ಅರ್ಥ ಆಯ್ತಾ? ಯಾವುದೇ ಒಂದು ವಿಡಿಯೋ ಅವಾಗ ನೀವು ಮಿಸ್ ಮಾಡಲ್ಲ. ಅಕಸ್ಮಾತ್ ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ನಿಮಗೆ ಕೈ ತೊಗೊಂಡು ಶಬಾಷ್ ಮಾಡ್ಕೊಳ್ಳಿ. ಬಿಕಾಸ್ ವೆರಿ ಗುಡ್, ಸಬ್ಸ್ಕ್ರೈಬ್ ಮಾಡಲೇಬೇಕು ಮಕ್ಕಳೇ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವಾಗ ನಮ್ಮ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಮೊದಲನೇ ಪ್ಯಾರಾಗ್ರಾಫ್ನ ಓದ್ತೀನಿ. ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಅಲ್ಲೇ ಇದ್ದರೆ ಓಪನ್ ಮಾಡ್ಕೊಳ್ಳಿ, ನಾ ಹೇಳುವಾಗ ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾಟ್ ಟು ವರಿ, ಆರಾಮಾಗಿ ಕೂತ್ಕೊಂಡು ಕ್ಲಾಸ್ನ ಕೇಳ್ಕೊಳ್ಳಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗೊಂದು ಪಾಪ್ಯುಲರ್ ಎಕ್ಸ್ಪ್ರೆಷನ್ ಇದೆ. ಪಾಪ್ಯುಲರ್ ಎಕ್ಸ್ಪ್ರೆಷನ್ ಅಂದರೆ ಏನು? ಈಗೀಗಲೇ ಜನಗಳೆಲ್ಲ ಮಾತಾಡ್ತಿರ್ತಾರಲ್ಲ, ಇದನ್ನು ಜಾಸ್ತಿ ಜನ ಉಪಯೋಗಿಸ್ತಾರೆ ಮಾತಾಡುವಾಗ. ಅದನ್ನು ನಾವು ಪಾಪ್ಯುಲರ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇಫ್ ಯು ಆರ್ ಕ್ಲೆವರ್,
ವೈ ಆರ್ ಯು ಸೋ ಪುವರ್? ತುಂಬ ಜನ ಕೇಳ್ತಾರೆ, ನೀನು ಬುದ್ಧಿವಂತೆ ಆಗಿದ್ರೆ ಇಷ್ಟು ಬಡತನ ಯಾಕೆ ಇದೆ ನಿನಗೆ ಅಂತ ಕೇಳ್ತಾರಲ್ವಾ. ಸೊ ಇದು ನಾನೇ ಒಂದು 10 ಸತಿ ಕೇಳಿಸ್ಕೊಂಡಿರ್ಬೋದು, ಅಂದರೆ ನನಗೆ ಹೇಳಿಲ್ಲ, ಅಕ್ಕಪಕ್ಕ ಜನಗಳಿಗೆ ಹೇಳಿರೋದನ್ನು ಕೇಳಿಸ್ಕೊಂಡಿದ್ದೀನಿ. ಸೊ ಇಷ್ಟು ನೀನು ಕ್ಲೆವರ್ ಆಗಿದ್ದರೆ ಯಾಕೆ ನೀನು ಇಷ್ಟು ಪುವರ್ ಆಗಿದ್ಯಾ ಅಂತ ಕೇಳ್ತಾರೆ. Why is it that some of us still decide to become scientists despite the fact that businessmen, lawyers and doctors enjoy a much higher income? ಆಯಿತಾ. ಸೊ ಇವಾಗ ನಾನು ನಿಮ್ಗೆ ಹೇಳಬೇಕು ಅಂದರೆ ನನ್ನ ತಮ್ಮ ಏನಿದ್ದಾನೆ ಅವನು ಕೂಡ ಒಬ್ಬ ಸೈಂಟಿಸ್ಟೇ, ಅರ್ಥ ಆಯ್ತಾ. ಸೊ ಇವಾಗ ಅವನಿಗೆ ತುಂಬ ಆಪ್ಷನ್ಸ್ ಇತ್ತು. ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಆಪ್ಷನ್ ಇರ್ಬೋದು, ಲಾಯರ್ ಆಗೋದಕ್ಕೆ ಆಪ್ಷನ್ ಇತ್ತು, ಡಾಕ್ಟರ್ ಆಗೋದಕ್ಕೆ ಆಪ್ಷನ್ ಇತ್ತು, ಟೀಚರು, ಪೊಲೀಸ್ಮೆನ್ನು, ಯಾವುದೇ ಒಂದು ಮೆಡಿಕಲ್ ಪ್ರೊಫೆಷ್ನಲ್ ಆಗಲಿ ಆಗುವಂತಹ ಒಂದು ಆಪರ್ಚುನಿಟಿ ಇತ್ತು. ಬಟ್ ಈ ಜನಗಳು ಯಾರು ಸೈಂಟಿಸ್ಟ್ ಆಗೋಕ್ಕೆ ಇಂಟ್ರೆಸ್ಟ್ ತೋರಿಸಿ ಸೈಂಟಿಸ್ಟ್ ಆಗ್ತಾರಲ್ಲ, ಅವ್ರು ಯಾಕೆ ಆ ಪ್ರೊಫೆಷನ್ನ ಚೂಸ್ ಮಾಡ್ತಾರೆ? ನೀವು ಯಾವತ್ತಾದರೂ ಥಿಂಕ್ ಮಾಡಿದಿರಾ? ಬಿಕಾಸ್ ಬೇರೆ ಪ್ರೊಫೆಷನ್ಸಲ್ಲಿ ದುಡ್ಡು ಕೂಡ ಜಾಸ್ತಿ ಇದೆ, ಅವರ ಸಂಬಳ ಕೂಡ ಹೆಚ್ಚಾಗಿರುತ್ತೆ. ಬಟ್ ಸೈಂಟಿಸ್ಟ್ಗಳಿಗೆ ಅದೇನಾಗುತ್ತೆ, ಅವ್ರಿಗೆ ಬರುವಂತಹ ಸಂಬಳ ಅವ್ರದ್ದೇ ಒಂದು ಕೆಪಾಸಿಟಿ ಮೇಲೆ ಇರುತ್ತೆ, ಅರ್ಥ ಆಯ್ತಾ. ಸೊ ಇದೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ನಾಟ್ ಲೈಕ್ ದಿ ಗೆಟ್ ಅ ಬಿಗ್ ಇನ್ಕಮ್, ಅರ್ಥ ಆಯ್ತಾ. ಸೊ ನೀವು ಯಾವತ್ತಾದರೂ ಯೋಚಿಸಿದಿರಾ ಇದು ಯಾಕಾಗತ್ತೆ ಅಂತ? ಅ ಫೇಮಸ್ ರಷ್ಯನ್ ರೈಟರ್ L. Tolstoy once wrote that a writer is not merely a person who writes. ಒಂದ್ಸತಿ ಎಲ್ ಟಾಲ್ಸ್ಟಾಯ್ ಅಂತ ಅವ್ರು ಏನಿದ್ದಾರೆ ರಷ್ಯನ್ ರೈಟರು, ಹೆಸರು ಮತ್ತು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಅವರಂದರು ರೈಟರು ಬರೀ ಬರೆಯೋನಲ್ಲ, ಹಿ ಡಸಂಟ್ ಓನ್ಲಿ ರೈಟ್, ಅ ರೈಟರ್ ಇಸ್ ಅ ಪರ್ಸನ್ ಹೂ ಕೆನ್ ನಾಟ್ ಲಿವ್ ವಿತೌಟ್ ರೈಟಿಂಗ್. ಇವ್ರು ಬರೀತಾರಲ್ಲ ಅವರಾಗಲ್ಲ, ಇವರು ಬರೀದರೆ ಬದುಕಕ್ಕಾಗಲ್ಲ ಅಂತ ಜನ ಇವರು. ದ ಸೇಮ್ ಐ ಬಿಲೀವ್ ಇಸ್ ಟ್ರೂ ಆಫ್ ಅ ಸೈಂಟಿಸ್ಟ್, ಅರ್ಥ ಆಯ್ತಾ. ಸೇಮು ಸೈಂಟಿಸ್ಟ್ಗೂ ಅಪ್ಲೈ ಆಗುತ್ತೆ. ಸೊ ಇವ್ರೇನು ಮಾಡ್ತಾರೆ, ಇವ್ರು ಮಾಡುವಂತಹ ಒಂದು ಇನ್ವೆನ್ಷನ್ಸ್ ಆಗಿರಲಿ, ಡಿಸ್ಕವರೀಸ್ ಆಗಿರಲಿ, ಸೈನ್ಸ್ಗೆ ಇರುವಂತಹ ಪ್ಯಾಷನ್ ಏನಿದೆ ಅದೇ ಸಿಮಿಲರ್ ವೇಲಿ ರೈಟರ್ಗೂ ಇರುತ್ತೆ. ಅವರ ರೈಟಿಂಗ್ ಮೇಲೆ ಅಥವಾ ಆ ಒಂದು ಬರೆಯುವ ಕಲೆ ಇದೆಲ್ಲ ಅದರ ಮೇಲೆ ಇರುವಂತಹ ಪ್ರೀತಿ ಸಿಮಿಲರ್ ಟು ದ್ಯಾಟ್ ಆಫ್ ಅ ಸೈಂಟಿಸ್ಟ್ ಅಂತ ಹೇಳ್ತಾರೆ. ಸೈನ್ಸ್ ಇಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್. ಇಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೆ ಎಷ್ಟು ಜನಕ್ಕೆ ಸೈನ್ಸ್ ಇಷ್ಟ ಅಂತ. ನಿಮ್ಗೆ ಏನಾದರೂ ಸೈನ್ಸ್ ತುಂಬ ಇಷ್ಟ ಇದ್ದರೆ ಐ ಲವ್ ಸೈನ್ಸ್ ಅಂತ ಹಾಕಿ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ, ಓಕೆನಾ. ಸೈನ್ಸ್ ಇಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್ ವೆ ಮೇಜರ್ ರಿವಾರ್ಡ್ ಕಮ್ಸ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಸೈಂಟಿಸ್ಟ್ ಮಾಡುವಂತಹ ಕೆಲಸಗಳಲ್ಲಿ ಸಾಕಷ್ಟು ಡಿಸ್ಕವರಿ ಇರುತ್ತೆ. ಅವ್ರಿಗೆ ಒಂದರ ಸೊಲ್ಯೂಷನ್ ಗೊತ್ತಿರಲ್ಲ, ಒಂದು ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಅವ್ರ ಮುಂದೆ ಕಾಣುತ್ತೆ ಆ್ಯಂಡ್ ಅವರು ದಿನಾ ಪ್ರಯತ್ನ ಪಡ್ತಾರೆ ಯಾವುದಕ್ಕೆ, ಆ ಒಂದು ಸೊಲ್ಯೂಷನ್ಗೆ ಪಡೆಯೋದಕ್ಕೆ. ವಾಟ್ ಯು ಗೆಟ್ ಇನ್ಸ್ಟೆಡ್ ಆಫ್ ಮನಿ ಇಸ್ ಫ್ರೀಡಮ್, ಅರ್ಥ ಆಯ್ತಾ. ಸೊ ಇವಾಗ ಇಲ್ಲಿ ದುಡ್ಡಷ್ಟಿಲ್ಲ, ಇವ್ರು ಬೇರೆ ಪ್ರೊಫೆಷನ್ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಹೆಂಗೆ ಮೆಡಿಸಿನ್ನು, ಲಾಯರು, ಟೀಚರು, ಪೊಲೀಸ್ಮೆನ್ನು, ಸಾಕಷ್ಟು ಪ್ರೊಫೆಷನ್ಸ್, ಬಿಸ್ನೆಸ್ ಮೆನ್ ಅವರೆಲ್ಲ ಇದ್ದರೆ ಅವ್ರಿಗೊಂದು ಸ್ವಲ್ಪ ದುಡ್ಡು ಜಾಸ್ತಿ ಬರುತ್ತಲ್ವಾ. ಆದರೆ ಸೈಂಟಿಸ್ಟ್ಗೆ ಅವ್ರಿಗೆ ಮೋಸ್ಟ್ಲಿ ಇವ್ರಿಗೆ ಸಿಗುವಂತಹ ದುಡ್ಡು ಸಿಗಲ್ಲ, ಬಟ್ ಅವ್ರಿಗೆ ಫ್ರೀಡಮ್ ಸಿಗುತ್ತೆ. ಅವ್ರು ಹೆಂಗೆ ಥಿಂಕ್ ಮಾಡಬೇಕೋ ಹಂಗೆ ಮಾಡ್ಬೋದು, ಅವ್ರಿಗೆ ಡಿಸ್ಕವರಿ ಮಾಡೋಕ್ಕೆ ಬೇಕಿರುವಂತಹ ಫ್ರೀಡಮ್ ಅವ್ರಿಗೆ ಸಿಗತ್ತೆ. ಕಮರಾಡ್ರಿ ಅಂದರೆ ಜೊತೆಗೆ ಅವ್ರ ರೀತಿಯಾದ ಫ್ರೆಂಡ್ಸ್ಗಳ ಜೊತೆ, ಲೈಕ್ ಮೈಂಡೆಡ್ ಪೀಪಲ್ ಜೊತೆಗೆ ಅವರು ಇರಬಹುದು, ಆ ಫ್ರೆಂಡ್ಶಿಪ್ನ ಡೆವಲಪ್ ಮಾಡ್ಕೊಬೋದು. ಆ್ಯಂಡ್ ಇಂಡಿಪೆಂಡೆನ್ಸ್, ಅರ್ಥ ಆಯ್ತಾ. ನೀವು ಯಾವುದೇ ಒಂದು ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡ್ತಿದ್ರೆ ಆ ಜಾಗದಲ್ಲಿ ನಿಮಗೆ ಇಂಡಿಪೆಂಡೆನ್ಸ್ ಮತ್ತು ಫ್ರೀಡಮ್ ತುಂಬ ತುಂಬ ಮುಖ್ಯ ಮಕ್ಕಳೇ. ಅದು ಸಿಕ್ಕಿದ ತಕ್ಷಣ ನಿಮ್ಮ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಅವ್ರ ಹತ್ರ ಜಾಸ್ತಿ ದುಡ್ಡಿಲ್ದೇ ಇರ್ಬೋದು, ಬಟ್ ಅವ್ರ ಹತ್ರ ಇದೆಲ್ಲ ಇದೆ. ಯಾರ ಹತ್ರ? ಸೈಂಟಿಸ್ಟ್ ಹತ್ರ. ದ ಆನರ್ಸ್ ಆ್ಯಂಡ್ ಪ್ರಮೋಷನ್ಸ್ ವಿಲ್ ಡಿಪೆಂಡ್ ಆನ್ ಯೋರ್ ಸೆಲ್ಫ್ ಮೋರ್ ದೆನ್ ಇನ್ ಅದರ್ ಆಕ್ಯುಪೇಷನ್ಸ್. ಸೊ ಇವಾಗೆಲ್ಲ ಹೇಳ್ತಾರಲ್ಲ, ಅಯ್ಯೋ ನಾನು ಆಫೀಸ್ಗೆ ಹೋದೆ, ನನ್ನ ಕೊಲೀಗ್ಗೆ ತುಂಬ ಫೇವ್ರೇಟ್ ಆಗಿದ್ರು ಅವರು, ಅದಕ್ಕೆ ಅವ್ರಿಗೆ ಪ್ರಮೋಷನ್ ಕೊಟ್ಬಿಟ್ರು, ನನಗೆ ಪ್ರಮೋಷನ್ ಇಲ್ಲ, ನನಗೇನೂ ಹೈಕ್ ಇಲ್ಲ, ಬಿಕಾಸ್ ನನ್ನ ಮ್ಯಾನೇಜರ್ಗೆ ನಾನು ಇಷ್ಟ ಇಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ನೀವು ಕೇಳಿಸ್ಕೊಂಡಿರ್ತೀರಾ, ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಹೇಳಿರ್ಬೋದು, ನಿಮ್ಮ ಕಸಿನ್ಸ್ ಹೇಳಿರ್ಬೋದು. ಬಟ್ ಇನ್ ಅ ಲೈಫ್ ಆಫ್ ಅ ಸೈಂಟಿಸ್ಟ್ ಏನಾಗುತ್ತೆ, ಅವರ ಒಂದು ಪ್ರಮೋಷನ್ ಏನಿದೆ, ಅವರ ಒಂದು ಕೆಲಸ ಏನಿದೆ, ಅವ್ರಿಗೆ ಕೊಡುವಂತಹ ಗೌರವ, ಅವರ ಕೆಲಸಕ್ಕೆ ನೀಡುವಂತಹ ಗೌರವದಿಂದಾನೇ ಅವ್ರಿಗೆ ಸಿಗತ್ತೆ. ಯಾರೋ ಬೇರೆಯವ್ರು ಕೆಲಸ ಮಾಡಿದ್ರು ಅಂತ ಇವ್ರಿಗೆ ಗೌರವ ಸಿಗಲ್ಲ, ಹಾಗೇನೆ ವೈಸ ವರ್ಸ, ಓಕೆನಾ. And you will have the overwhelming feeling of uncovering yet another nature's mystery.
ಸೊ ನೀವೆಲ್ಲ ಇದು ಟ್ರೆಷರ್ ಹಂಟ್ ಅಂತ ಒಂದು ಆಟ ಇದೆ, ಆಡಿದ್ದೀರಾ? ಅಂದರೆ ಏನೋ ಒಂದು ಪುಟ್ಟ ಪುಟ್ಟ ಸಾಮಗ್ರಿಗಳನ್ನ ನೀವು ಬಚ್ಚಿಟ್ಬಿಡೋದು, ಆಮೇಲೆ ಹೋಗಿ ಹುಡುಕೋದು. ಇವಾಗ ಯಾರೋ ಒಬ್ರು ಏನೋ ಬಚ್ಚಿಟ್ಬಿಟ್ಟು ಹೋಗಿ ನೀವು ಹುಡುಕು ಅಂದು ನಿಮ್ಗೆ ಆ ಒಂದು ಪದಾರ್ಥ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಇವರು ಅದನ್ನೇ 100x ಲೆವೆಲಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಒಂದು ಭೂಮಿ ಮೇಲೆ ಅಥವಾ ನೇಚರಲ್ಲಿರುವಂತಹ ಒಂದು ಮಿಸ್ಟ್ರೀಸ್ನ ಅನ್ಕವರ್ ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ಸಾಲ್ವ್ ಮಾಡಿದಾಗ ಎಷ್ಟೋ ಲಕ್ಷಾಂತರ ಜನಗಳಿಗೆ ಮತ್ತು ನಮ್ಮ ಈ ಭೂಮಿಗೆ ಹೆಲ್ಪ್ ಆಗುತ್ತೆ. ಇದರಿಂದ ಸಿಗುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದೇ ಬೇರೆ, ಅದೇ ಫೀಲಿಂಗ್ ಏನಿದೆ ಅದೇ ತುಂಬ ಸ್ಯಾಟಿಸ್ಫೈಯಿಂಗ್ ಅಂತ ಹೇಳ್ತಾ ಇದ್ದಾರೆ. ಇವಾಗ an instant understanding the efficiency of thought and action and a good feeling that comes with the like-minded people work together. When the like-minded people work together. F. Presser ಏನು ಹೇಳಿದ್ದಾರೆ ಅಂದರೆ an instant understanding the efficiency of thought and action and a good feeling that comes when the like-minded people work together. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ. ಯಾವಾಗ ಒಂದೇ ರೀತಿಯಾಗಿ ಯೋಚಿಸ್ತಿರುವಂತಹ ಜನ ಜೊತೆಗೆ ಕೆಲಸ ಮಾಡ್ತಾರೋ, ಆಮೇಲೆ ಅವರು ಜೊತೆ ಕೂಡಿ ಒಂದು ಸೊಲ್ಯೂಷನ್ನ ಕಂಡುಹಿಡಿತಾರಲ್ಲ, ಆವಾಗ ಆ ಕೆಲಸ ಮಾಡಬೇಕಾಗಿರುವಂತಹ ಒಂದು ಎಫಿಷಿಯನ್ಸಿ ಏನಿದೆ ಅದು ಕ್ಲಿಯರ್ ಆಗುತ್ತೆ. ಆ್ಯಂಡ್ ನಮ್ಮ ಥಾಟ್ ಪ್ರಾಸೆಸ್ ಏನಿದೆ ಅದು ಇನ್ನೂ ವೆಲ್ ಡಿಫೈನ್ಡ್ ಆಗುತ್ತೆ. ಆ್ಯಂಡ್ ಆ್ಯಕ್ಷನ್ ಕೂಡ ರಿಸಲ್ಟ್ ಕಡೆಗೆ ಬೇಗ ತಲುಪತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಇವಾಗ ಮುಂದೆ ಹೇಳುವಂತಹ ಒಂದು ಇನ್ಸ್ಟೆನ್ಸ್ ಏನಿದೆ ಈ ಒಂದು ಸ್ಟೇಟ್ಮೆಂಟ್ನ ಪ್ರೂವ್ ಮಾಡುತ್ತೆ. ಓಕೆನಾ? ಸೊ ನಿಮ್ಮ ಎಕ್ಸಾಮಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದು ಹೆಂಗೆ ಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಅದನ್ನು ಬರಿಬೋದು. ಅರ್ಥ ಆಯ್ತಾ? ಇಟ್ ವಾಸ್ 1960, ದ ಹೈಟ್ ಆಫ್ ದ ಕೋಲ್ಡ್ ವಾರ್. ಕೋಲ್ಡ್ ವಾರ್ ನಡೆದಿರೋದು ಎಲ್ಲರಿಗೂ ಗೊತ್ತಲ್ಲ. 1960ಲಿ ಕೋಲ್ಡ್ ವಾರು ಪೀಕಲ್ಲಿತ್ತು. ಅರ್ಥ ಆಯ್ತಾ? ಹೈಟ್ ಆಫ್ ಕೋಲ್ಡ್ ವಾರ್ ಅಂದರೆ ಮೋಸ್ಟ್ ಎಕ್ಸ್ಟ್ರೀಮ್ ಸಿಚುಯೇಷನ್ ಏನೋಗಿತ್ತೋ ಆವಾಗ ಅದಿತ್ತು. ಐ ವಾಸ್ ಇನ್ ಮಾಸ್ಕೋ. ಯಾರು? ಈ ರೈಟರು ಅಥವಾ ಆಥರು ಮಾಸ್ಕೋಲಿದ್ರು. ಡೂಯಿಂಗ್ ರಿಸರ್ಚ್ ಆನ್ ದ ಥಿಯರಿ ಆಫ್ ಸೈಸ್ಮಿಕ್ ವೇವ್ಸ್ ಟ್ರೆಮರ್ಸ್ ಜನರೇಟೆಡ್ ಬೈ ಅನ್ ಅರ್ಥ್ಕ್ವೇಕ್. ಸೊ ಬಿಕಾಸ್ ಹಿ ಈಸ್ ಅ ಸೈಂಟಿಸ್ಟ್, ಹಿ ವಾಸ್ ಇನ್ ಮಾಸ್ಕೋ. ಆ್ಯಂಡ್ ಅಲ್ಲಿ ಅವರೊಂದು ರೀತಿಯಾದ ರಿಸರ್ಚ್ ಮಾಡ್ತಿದ್ರು. ಯಾವುದ್ರ ಮೇಲೆ ರಿಸರ್ಚ್ ಮಾಡ್ತಿದ್ರು? ಸೈಸ್ಮಿಕ್ ವೇವ್ಸ್. ಸೈಸ್ಮಿಕ್ ವೇವ್ಸ್ ಏನು? ನಮ್ಮ ಒಂದು ಭೂಮಿಲಿ ಅರ್ಥ್ಕ್ವೇಕ್ ಬಂದಾಗ, ಭೂಕಂಪ ಬಂದಾಗ ಅಲ್ಲಿನ ಒಂದು ಟ್ರೆಮರ್ಸ್ ಏನಿರುತ್ತೆ, ಶೇಕ್ ಆಗುತ್ತಲ್ಲ ಅರ್ತು, ಅದ್ರ ಬಗ್ಗೆ ಅವರು ರಿಸರ್ಚ್ ಮಾಡ್ತಿದ್ರು. ಸೈಸ್ಮಿಕ್ ವೇವ್ಸ್ ಬಗ್ಗೆ ಅವರು ರಿಸರ್ಚ್ ಮಾಡ್ತಿದ್ರು. ಐ ವಾಸ್ ಅಬ್ಸರ್ವ್ಡ್ ಇನ್ ಮೈ ಪ್ರಾಬ್ಲಮ್. ಇವಾಗ ನೀವು ಯಾವುದೇ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡ್ಕೋವಾಗ ಆ ಪ್ರಾಬ್ಲಮಲ್ಲೇ ಮುಳುಗೋಗ್ತಿರಲ್ಲ, ಇವ್ರಿಗೂ ಕೂಡ ಅದೇ ಆಗಿತ್ತು. ಅವರು ತುಂಬ ಅಬ್ಸರ್ವ್ ಆಗಿಬಿಟ್ಟಿದ್ರು ಈ ಒಂದು ಪ್ರಾಬ್ಲಮಲ್ಲಿ. ಐ ಎಂಜಾಯ್ಡ್ ದ ಮ್ಯಾಥಮೆಟಿಕಲ್ ಚಾಲೆಂಜ್. ಅದರಲ್ಲಿ ಬರುತ್ತಿರುವಂತಹ ಪ್ರತಿ ಒಂದು ಗಣಿತದ ಸಂಬಂಧಪಟ್ಟಿರುವಂತಹ ಚಾಲೆಂಜಸ್ಸು ಅವರು ಸಾಕಷ್ಟು ಎಂಜಾಯ್ ಮಾಡಿದ್ರು. ಐ ಡಿಡ್ ನಾಟ್ ಗಿವ್ ಮಚ್ ಥಾಟ್ ಟು ಹೌ ಇಟ್ ಕನೆಕ್ಟ್ಸ್ ವಿತ್ ದ ರಿಯಲ್ ಲೈಫ್. ಆಯಿತಾ? ಸೊ ನಾನು ಜಾಸ್ತಿ ಅದು ಹೇಗೆ ರಿಯಲ್ ಲೈಫ್ಗೆ ಸಂಬಂಧಪಡುತ್ತೆ ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂತ ಅವ್ರು ಹೇಳ್ತಾರೆ. ದ ಸಮನ್ಸ್ ಕೇಮ್ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ರಷ್ಯಾ, ದೆನ್ ಸೋವಿಯತ್ ಅಕಾಡೆಮಿ ಆಫ್ ಸೈನ್ಸಸ್. ಸೊ ರಷ್ಯಾ ಅಕಾಡೆಮಿ ಆಫ್ ಸೈನ್ಸಸ್ ಪ್ರೆಸಿಡೆಂಟ್ ಏನಿದ್ರು ಅವರಿಂದ ಒಂದು ಸಮನ್ಸ್ ಅಂದರೆ ನೀನು ಈಗಲೇ ಬರಬೇಕು ಅಂತ ಹೇಳಿ ಒಂದು ಬಂತು ಪತ್ರ. He had received a message from the Palace of Nations in Geneva. ಆ ಪ್ರೆಸಿಡೆಂಟು ಒಂದು ಸುದ್ದಿನ ರಿಸೀವ್ ಮಾಡಿದ್ರು. ಯಾರಿಂದ? ಪ್ಯಾಲೇಸ್ ಆಫ್ ನೇಷನ್ಸ್ ಇನ್ ಜೆನೀವಾ ಇಂದ. ವೆರ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಮ್ ದ ಸೋವಿಯತ್ ಯೂನಿಯನ್, ಯುನೈಟೆಡ್ ಸ್ಟೇಟ್ಸ್ ಅಂಡ್ ಯುನೈಟೆಡ್ ಕಿಂಗ್ಡಮ್ಸ್, ದ 3 powers possessing nuclear weapons met behind closed doors. ಇಲ್ಲೇನಾಯಿತು ಅಂದರೆ ಈ 3 ಜಾಗಗಳು, ಯಾವುದು? ಸೋವಿಯತ್ ಯೂನಿಯನು, ಈಗ ಅದನ್ನು ರಷ್ಯಾ ಅಂತಾರೆ, ಆಮೇಲೆ ಯುನೈಟೆಡ್ ಸ್ಟೇಟ್ಸು ಮತ್ತು ಯುನೈಟೆಡ್ ನೇಷನ್ಸಲ್ಲಿರುವಂತಹ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಬಿಹೈಂಡ್ ಕ್ಲೋಸ್ ಡೋರ್ಸ್ ಅಂದರೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅವರು ಒಂದು ಮೀಟಿಂಗ್ನ ಮಾಡ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ ಮಾತಾಡೋದಕ್ಕೆ ಅದನ್ನು ನಾವು ನೋಡೋಣ. ಸೊ ಈ 3 ದೇಶಗಳ ಬಗ್ಗೆ ಏನು ಹೇಳಿದಾರೋ ಅವ್ರಿಗೆ ನ್ಯೂಕ್ಲಿಯರ್ ವೆಪನ್ಸ್ನ ಪೊಸೆಸ್ ಮಾಡ್ತಾ ಇದ್ರು. ಅರ್ಥ ಆಯ್ತಾ? ದ ಪ್ರೆಸಿಡೆಂಟ್ ಶೋಡ್ ಮಿ ಅ ಲೆಟರ್ ಫ್ರಮ್ ಜೆನೀವಾ. ಸೊ ಈ ಪ್ರೆಸಿಡೆಂಟ್ ಏನಿದ್ದಾರೆ ಅವರು ಜೆನೀವಾಯಿಂದ ಬಂದಿರುವಂತಹ ಒಂದು ಪತ್ರವನ್ನು ಇವರಿಗೆ ತೋರಿಸ್ತಾರೆ. ಆ್ಯಂಡ್ ಅಮೇರಿಕನ್ ಸೈಂಟಿಸ್ಟ್ ಫ್ರಾಂಕ್ ಪ್ರೆಸ್
quoted my work while arguing with Moscow experts. ಸೊ ಅಲ್ಲಿ ಎಫ್ ಪ್ರೆಸ್ ಅವ್ರು ಹೇಳಿದ್ದಾರೆ ಅಂತ ಅಲ್ಲಿ ಬರ್ದಿತ್ತಲ್ಲ ಆ ಸ್ಟೇಟ್ಮೆಂಟು, ಅದನ್ನ ಕೋಟ್ ಮಾಡಿದ್ದು ಅದೇ ಆ ಫ್ರಾಂಕ್ ಪ್ರೆಸ್ ಅಂತಾನೆ ಅವ್ರ ಹೆಸರು, ಅವ್ರು ಕೋಟ್ ಮಾಡಿದ್ದು ಯಾವ್ದನ್ನ ಇವರು ಬರೆದಿರುವಂತಹ ಒಂದು ಕೆಲಸ, ಅವರ ವರ್ಕ್ನ ಕೋಟ್ ಮಾಡಿ ಹಾಕಿದ್ರು. ಆ್ಯಂಡ್ ಟು ಮೈ ಗ್ರೇಟ್ ಸರ್ಪ್ರೈಸ್ ಐ ಫೌಂಡ್ ಮೈ ಸೆಲ್ಫ್ ಇನ್ ಜೆನೀವಾ. ಆ್ಯಂಡ್ ಅವರ ಒಂದು ಗ್ರೇಟ್ ಸರ್ಪ್ರೈಸ್ಗೆ ಅವರಿವಾಗ ಜೆನೀವಾಗೆ ಹೋಗಿದ್ರು. ಸೊ ಇಲ್ಲಿ ನಮ್ಗೇನು ಗೊತ್ತಾಗತ್ತೆ, ಹೇಗೆ ಒಬ್ರು ಲೈಕ್ ಮೈಂಡೆಡ್ ಪೀಪಲ್ ಜೊತೆಗಿದ್ದಾಗ ಅವರು ಮಾತಾಡ್ಕೊಂಡಾಗ ಹೆಂಗೆ ನಮ್ಮ ಕೆಲಸ ಅಪ್ರಿಷಿಯೇಟ್ ಆಗುತ್ತೆ ಮತ್ತು ಹೇಗೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ನಾವು ನೋಡ್ತೀವಿ. At that time, every man, woman and child on the earth lived under the threat of annihilation by nuclear weapon. So ಆವಾಗ ಆ ಒಂದು ಸಮಯದಲ್ಲಿ ಆ ಸಿಚುಯೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯ ಏನಿದ್ದ ಈ ಭೂಮಿ ಮೇಲೆ ನ್ಯೂಕ್ಲಿಯರ್ ವೆಪನಿಂದ ನಾನು ಡೆಸ್ಟ್ರಾಯ್ ಆಗ್ಬಿಡ್ತೀನಿ ಅಂತ ಒಂದು ಭಯದಲ್ಲಿ ಬದುಕ್ತಿದ್ದ. ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದೆನ್ ಎನಫ್ ನ್ಯೂಕ್ಲಿಯರ್ ಬಾಂಬ್ಸ್ ಟು ಡೆಸ್ಟ್ರಾಯ್ ದಿ ಅದರ್ ಇನ್ ದ ಫಸ್ಟ್ ಸ್ಟ್ರೈಕ್. ಸೂಪರ್ ಪವರ್ ಅಂದರೆ ಆ ಕೋಲ್ಡ್ ವಾರಲ್ಲಿ ಭಾಗವಹಿಸ್ತಿರುವಂತಹ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ ಅನ್ಬೋದು, ದೇಶಗಳು ಅನ್ಬೋದು. ಸೊ ಅವ್ರ ಹತ್ರ ಒಂದು ಸೂಪರ್ ಪವರ್ ಇತ್ತು. ಯಾಕೆ ಹೇಳಿ, ಅವ್ರದ್ದೇನು ಸೂಪರ್ ಪವರ್ ಇತ್ತು, ಪ್ರತಿಯೊಬ್ಬರ ಹತ್ರನೂ ಬೇಕಾದಷ್ಟಕ್ಕಿಂತ ಜಾಸ್ತಿ ನ್ಯೂಕ್ಲಿಯರ್ ಬಾಂಬ್ಸ್ ಇತ್ತು. ಅರ್ಥ ಆಯ್ತಾ? ಆ್ಯಂಡ್ ಅದರಿಂದ ಏನಾಯಿತು, ಬೇರೆಯವ್ರಿಗೆ ನಾಶ ಮಾಡುವಂತಹ ಒಂದು ಪವರ್ ಅವ್ರ ಕೈಯಲ್ಲಿ ಬಂದ್ಬಿಟ್ಟಿತ್ತು. But in the 20 minutes it took for the rockets to reach their targets, the other side had plenty of time to launch retaliation strikes, ensuring the destruction of their enemies only a few minutes later. ಆಯಿತಾ? ಸೊ ಇವ್ರು ಏನು ಕಂಡುಹಿಡಿದ್ರು ಅಂದರೆ, ಫಾರ್ ಎಕ್ಸಾಂಪಲ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಇದೆ. ಅರ್ಥ ಆಯ್ತಾ? ಗ್ರೂಪ್ ಎ ಇವಾಗ ಏನಾದರೂ ರಾಕೆಟ್ನ ಲಾಂಚ್ ಮಾಡಿದ್ರೆ ಅದು ಹೋಗಿ ಇನ್ನೊಂದು ಜಾಗಕ್ಕೆ ಹೋಗಿ ಡೆಸ್ಟ್ರಾಯ್ ಮಾಡೋಕ್ಕೆ 20 ನಿಮಿಷಗಳ ಕಾಲ ತಗೊಳುತ್ತೆ. ಆ ಟೈಮಲ್ಲಿ ಗ್ರೂಪ್ ಬಿಗೆ ಏನು ಸಿಗತ್ತೆ, ಒಂದು ಆಪರ್ಚುನಿಟಿ ಸಿಗತ್ತೆ. ಏನು, ಆ 20 ನಿಮಿಷಗಳ ಕಾಲ ಮಧ್ಯದಲ್ಲಿ ಇವರೇನಾದರೂ ರಿಟ್ಯಾಲಿಯೇಟ್ ಮಾಡಿದ್ರೆ, ಅಂದರೆ ಇವರು ಕೂಡ ಅದನ್ನು ಇದು ಮಾಡಿದ್ರೆ ಡಿಸ್ಟ್ರಕ್ಷನ್ಗೆ ಲೀಡ್ ಆಗುತ್ತೆ ಓನ್ಲಿ ಅ ಫ್ಯೂ ಮಿನಿಟ್ಸ್ ಲೇಟರ್. ಫಾರ್ ಎಕ್ಸಾಂಪಲ್, ಇವ್ರು ಹಾಕಿದ ತಕ್ಷಣ ಇವ್ರು ಹಾಕಿದ್ರು ಅಂದರೆ 2ರಿಂದ 3 ನಿಮಿಷಗಳ ಗ್ಯಾಪ್ ಇರುತ್ತೆ ಅಷ್ಟೇ. ಈ ಥ್ರೆಟ್ನ ದಿಸ್ ಥ್ರೆಟ್ ಆಫ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್, ಅಂದರೆ ಇವರು ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ, ಇವರು ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ. ಆಯಿತಾ? ಈ ಡಿಸ್ಟ್ರಕ್ಷನ್ನ ವಿತ್ ominous acronym MAD was for some years the only thin thread protecting all of us from the common fatal fate. ಸೊ ಈ ಒಂದು ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಏನಿದೆ ಅದನ್ನು MAD ಅಂತ ಹೇಳ್ತಾರೆ. ಸೊ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಏನಿದೆ ಅದೇನಿದೆ ಅದೇ ಒಂದು ಥಿನ್ ಲೈನ್ ಆಗಿ ಇವ್ರುಗಳನ್ನ ಒಂದು ಸಾವಿಂದ ಪ್ರೊಟೆಕ್ಟ್ ಮಾಡ್ತಿತ್ತು. Continuing nuclear test meant development of even stronger bombs, introducing even more imbalance in the global nuclear standoffs. ಇನ್ನೇನಾದರೂ ನಾವು ಈ ನ್ಯೂಕ್ಲಿಯರ್ ಟೆಸ್ಟ್ನ ಕಂಟಿನ್ಯೂ ಮಾಡಿದ್ರೆ ಅದರಿಂದ ಏನಾಗುತ್ತೆ, ಇನ್ನೂ ಸ್ಟ್ರಾಂಗ್ ಬಾಂಬ್ಸ್ ಬರುತ್ತೆ, ಇನ್ನೂ ಜಾಸ್ತಿ ಡಿಸ್ಟ್ರಕ್ಷನ್ ಆಗುತ್ತೆ. Then 3 nuclear powers were willing to come to an agreement, putting a ban on the nuclear weapon test. ಸೊ ಈ 3 ಪವರ್ ಏನಿತ್ತು, ಸೋವಿಯತ್ ಯೂನಿಯನು, ಯುನೈಟೆಡ್ ಕಿಂಗ್ಡಮು ಮತ್ತು ಯುನೈಟೆಡ್ ಸ್ಟೇಟ್ಸು, ಅವ್ರು 3 ಜನನೂ ಒಂದು ಅಗ್ರಿಮೆಂಟಿಗೆ ಬರೋಕ್ಕೆ ರೆಡಿಯಾಗಿದ್ದರು. ಏನು ಅಗ್ರಿಮೆಂಟ್ಗೆ? ನ್ಯೂಕ್ಲಿಯರ್ ಟೆಸ್ಟನ್ನ ಬ್ಯಾನ್ ಮಾಡಬೇಕು, ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಏನಿದೆ ಅದನ್ನು ಬ್ಯಾನ್ ಮಾಡಬೇಕು ಅಂತ. ಆ್ಯಂಡ್ ಹೆನ್ಸ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವೆ ಸಮನ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೌಸ್. ಇವಾಗ ಈ 3 ಜಾಗಗಳಿಂದ ಒಂದು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಅದಕ್ಕೇನೆ ಈ ಒಂದು ಬ್ಯಾನ್ನ ಮುಂದುವರ್ಸೋಕ್ಕೇನೆ ಈ ಒಂದು ಮೀಟಿಂಗ್ನ ಕರೆದಿದ್ದಾರೆ. ಅರ್ಥ ಆಯ್ತಾ? ಇನ್ ಫಾರ್ಮಲ್ ಟರ್ಮ್ಸ್ ದ ಪ್ರಾಬ್ಲಮ್ ವಾಸ್ ದ ಫಾಲೋಯಿಂಗ್. ಸೊ ಇವಾಗ ಅವರು ಪ್ರಾಬ್ಲಮ್ ಏನಿತ್ತು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? 2 ಮೇಜರ್ ಪ್ರಾಬ್ಲಮ್ ಇತ್ತು. ಮೊದಲನೇದಾಗಿ, ಸಪೋಸ್ ದ್ಯಾಟ್ 1, ದ ನ್ಯೂಕ್ಲಿಯರ್ ಪವರ್ ಹ್ಯಾಡ್ signed agreements to stop the test of a new nuclear weapon. ಆಯಿತಾ? ಮೊದಲನೇದಾಗಿ ದ ನ್ಯೂಕ್ಲಿಯರ್ ಪವರ್ಸ್ ಏನಿದ್ದಾರೆ 3 ಜನ, ಯುನೈಟೆಡ್ ಕಿಂಗ್ಡಮು, ಯುನೈಟೆಡ್ ಸ್ಟೇಟ್ಸ್ ಮತ್ತು ಇನ್ನೊಂದು ಯಾವುದು ಇಷ್ಟೊತ್ತಲ್ಲಿ ನಿಮಗೆ ಬೈ ಹಾರ್ಟ್ ಗೊತ್ತಿರಬೇಕು, ಸೋವಿಯತ್ ಯೂನಿಯನ್.
ಮೂರು ಜನನು ಏನೇನು ಸೈನ್ ಮಾಡಿದ್ರು, ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದ್ರು, ಇನ್ನು ಮುಂದೆ ನಾನು ಯಾವುದೇ ರೀತಿಯಾದ ನ್ಯೂಕ್ಲಿಯರ್ ವೆಪನ್ಸ್ನ ಟೆಸ್ಟ್ ಮಾಡಲ್ಲ ಅಂತ. ಆ್ಯಂಡ್ 2, one of the participants had violated this agreement and secretly made an underground nuclear explosion. ಯಾವಾಗಲೂ ಒಬ್ರು ತರಲೆ ಅನ್ನೋದಿರ್ತಾರಲ್ಲ, ಸೇಮ್ ಇದೇ ಸಿಚುಯೇಷನಲ್ಲಿ ಕೂಡ ಯಾರೋ ಒಬ್ರು ಪಾರ್ಟಿಸಿಪೆಂಟ್, ಇವ್ರು 3 ಜನದಲ್ಲಿ ಒಬ್ರು ಪಾರ್ಟಿಸಿಪೆಂಟ್ ಏನು ಮಾಡಿದ್ರು, ಈ ಅಗ್ರಿಮೆಂಟ್ ಅಗೇನ್ಸ್ಟ್ ಹೋಗ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೇನೆ ಅವರು ಒಂದು ಸೀಕ್ರೆಟ್ಲಿ ಮೇಡ್ ಅನ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್, ಅವ್ರು ಅಂಡರ್ಗ್ರೌಂಡು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ನ ಮಾಡಿದ್ರು. The problem is, how can the other powers detect the violation? ಇವಾಗ ಪ್ರಾಬ್ಲಮ್ ಏನಂದರೆ, ಇನ್ನು 3ರಲ್ಲಿ ಒಬ್ಬರು ವೈಲೇಟ್ ಮಾಡಿಬಿಟ್ಟಿದ್ದಾರೆ, ಇನ್ನಿಬ್ಬರು ಈ ಒಂದು ಪ್ರಾಬ್ಲಮ್ನ ಹೇಗೆ ಡಿಟೆಕ್ಟ್ ಮಾಡೋದು ಅಂತಾನೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. It turned out that this problem had a direct connection with the theory of seismic waves. ಏನಾಯಿತು ಅಂದರೆ, ಇದೆಲ್ಲ ನೋಡ್ಕೊಳ್ಳೋವಾಗ ಈ ಒಂದು ಪ್ರಾಬ್ಲಮ್ ಏನಿತ್ತು ಅದಕ್ಕೆ ಡೈರೆಕ್ಟ್ ಕನೆಕ್ಷನ್ ಯಾವ್ದ್ರ ಜೊತೆ ಇತ್ತು, ಸೈಸ್ಮಿಕ್ ವೇವ್ಸ್ ಜೊತೆಗೆ ಕನೆಕ್ಷನ್ ಇತ್ತು. ಅರ್ಥ ಆಯ್ತಾ? ಆ ಒಂದು ಥಿಯರಿ ಜೊತೆಗೆ ಕನೆಕ್ಷನ್ ಇತ್ತು. ಅದಕ್ಕೆ ಇವ್ರನ್ನ ಅಲ್ಲಿ ಕರೆಸಿದ್ರು. ಓಕೆನಾ? ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಸ್ ಪ್ರೊಡ್ಯೂಸ್ಡ್ ಅರ್ತ್ ಟ್ರೆಮರ್ಸ್. ಸೊ ಹೇಗೆ ಕನೆಕ್ಷನ್ ಇತ್ತು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇವಾಗ ನಾವೇನಾದರೂ ಭೂಮಿ ಕೆಳಗೆ ಅಂದರೆ ಅಂಡರ್ಗ್ರೌಂಡು ಒಂದು ಎಕ್ಸ್ಪ್ಲೋಷನ್ ಮಾಡಿದ್ರೆ, ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಮಾಡಿದ್ರೆ ಅದು ಅರ್ತ್ ಟ್ರೆಮರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೇಗೆ ಅರ್ಥ್ಕ್ವೇಕ್ ಪ್ರೊಡ್ಯೂಸ್ ಮಾಡುತ್ತಲ್ಲ ಅದೇ ರೀತಿಲಿ. ಓಕೆನಾ? ವೆರಿ ಸಿಮಿಲರ್ ಟು ದ್ಯಾಟ್, ಟು ದೋಸ್ ಜನರೇಟೆಡ್ ಬೈ ಅರ್ಥ್ಕ್ವೇಕ್ಸ್. How could one distinguish the natural tremors from the ones produced by the explosion? ಸೊ ಇವಾಗ ಕ್ವೆಶ್ಚನ್ ಏನಿತ್ತು ಅಂದರೆ, ಈ ನ್ಯಾಚುರಲ್ ಟ್ರೆಮರ್ಸು, ಯಾವುದು ಭೂಕಂಪ ಪ್ರೊಡ್ಯೂಸ್ ಮಾಡ್ತಿರುವಂತಹ ನ್ಯಾಚುರಲ್ ಟ್ರೆಮರ್ಸ್ನ ಈ ಒಂದು ನ್ಯೂಕ್ಲಿಯರ್ ವೆಪನ್, ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಬರ್ಸ್ತಿರುವಂತಹ ಟ್ರೆಮರ್ಸಿಂದ ಹೇಗೆ ಬೇರೆ ಮಾಡೋದು, ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅನ್ನೋದನ್ನೇ ಒಂದು ಕ್ವೆಶ್ಚನ್ ಆಗಿತ್ತು. Suddenly, my theoretical knowledge had a direct application in the area of survival of the humankind. ಸೊ ನೀವು ಆಗಲೇ ಓದಿದಾಗ ನಾವೇನು ನೋಡಿದ್ವಿ, ಇವ್ರ ಪಾಡ್ ಇವರ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಆಗಿರಲಿ, ಸೊಲ್ಯೂಷನ್ಸ್ ಆಗಿರಲಿ, ಪ್ರಾಬ್ಲಮ್ಸ್ ಆಗಿರಲಿ, ಅದರಲ್ಲಿ ತುಂಬ ಮುಳುಗೋಗಿದ್ರು. ಯಾವುದೇ ರೀತಿಯಾದ ಹ್ಯೂಮನ್ ಕೈಂಡಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಅವ್ರು ಯೋಚಿಸಿರಲಿಲ್ಲ. ಬಟ್ ಇವಾಗ ಆಲ್ ಆಫ್ ಅ ಸಡನ್ನು ಇವರ ಒಂದು ರಿಸರ್ಚ್ ಏನಿದೆ ಅದು ಹೆಲ್ಪ್ ಆಗ್ತಿದೆ. ಓಕೆನಾ? In the atmosphere of the ongoing Cold War, with political tensions hanging over our heads, scientists and engineers from the opposite sides of the Iron Curtain had to find a solution. So, ಈ ಒಂದು ಸಿಚುಯೇಷನ್ ಅಲ್ಲಿ, ಯಾವ ಸಿಚುಯೇಷನ್ ನಾ ಹೇಳಿದ್ನಲ್ಲ, ಪ್ರತಿ ಒಂದು ಮನುಷ್ಯನಿಗೆ ಒಂದು ಅವನೇ ಒಂದು ಜೀವನದ ಮೇಲೆ ಅಷ್ಟು ಚಿಂತೆ ಇತ್ತು. ಅರ್ಥ ಆಯ್ತಾ? ಆ್ಯಂಡ್ ಅಷ್ಟು ಪೊಲಿಟಿಕಲ್ ಒಂದು ಫೈಟ್ ನಡೀತಿತ್ತು, ಒಂದು ರೀತಿಯಾದ ಅನ್ಸ್ಟೆಬಿಲಿಟಿ ಇತ್ತು, ಟೆನ್ಷನ್ ಇತ್ತು. ಈ ಸಿಚುಯೇಷನಲ್ಲಿ ಸೈಂಟಿಸ್ಟ್ ಮತ್ತು ಇಂಜಿನಿಯರ್ಸು ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕಂಡುಹಿಡಿಬೇಕಿತ್ತು. ಓಕೆನಾ? ವಿಚ್ ಔಟ್ವರ್ಡ್ಲಿ ಸೀಮ್ಡ್ ಇಂಪಾಸಿಬಲ್. ನೀವು ಅದನ್ನು ನಾನು ನಿಮ್ಗೆ ಹೇಳಿದ ತಕ್ಷಣ ನೀವೇನು ಅಂದ್ಕೊಂಡಿರ್ತೀರ, ಅಯ್ಯೋ ಚಾನ್ಸೇ ಇಲ್ಲ, ಇದಕ್ಕೆ ಸೊಲ್ಯೂಷನ್ನ ಹೆಂಗಾಗುತ್ತೆ, ಯಾರೂ ಕೋಆಪ್ರೇಟ್ ಮಾಡಲ್ಲ, ಯಾವುದೇ ರೀತಿಯಾದ ಒಂದು ಸ್ಟೆಬಿಲಿಟಿ ಇಲ್ಲ, ನಾನು ಸೊಲ್ಯೂಷನ್ನ ಹೆಂಗೆ ಹುಡುಕ್ಲಿ ಅಂತ ನೀವು ಅಂದ್ಕೊತೀರಲ್ಲ. ಗಿವನ್ ಆಲ್ ಅ ಡಿಫ್ರೆನ್ಸಸ್ ಇನ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್. ಸೊ ಈ ಸೈಂಟಿಸ್ಟು ಇಂಜಿನಿಯರ್ಸು ಒಂದೇ ಜಾಗದಿಂದನಾ ವರ್ಷಾಂಗಟ್ಲೆಯಿಂದ ಒಬ್ರೊಬ್ರಿಗೆ ಗೊತ್ತಿದ್ರಾ? ಇಲ್ಲ, ಇವರೆಲ್ಲ ಡಿಫ್ರೆಂಟ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸಿಂದ ಬಂದಿದ್ದರು. ಆ್ಯಂಡ್ ಇಲ್ಲಿ ನಾವು ಯಾವ ಒಪೋಸಿಷನ್ಸು ಇದು ಬೇರೆ ಬೇರೆ ಇದಕ್ಕೂ ಸಪೋರ್ಟ್ ಕೂಡ ಇರುತ್ತೆ. ಸೊ ಅವರ ಒಂದು ಮೈಂಡ್ಸೆಟ್ ಏನಿತ್ತು ಅದು ಡಿಫ್ರೆಂಟ್ ಆಗಿತ್ತು, ಅವರ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಆಗಿತ್ತು. ಸೊ ಇವರೆಲ್ಲ ಒಂದು ರೂಮಲ್ಲಿ ಹಾಕ್ಬಿಟ್ಟು ಸೊಲ್ಯೂಷನ್ ಕಂಡುಹಿಡಿಯಪ್ಪ ಅಂತ ಹೇಳ್ದಂಗಿದೆ ಇದು. ಓಕೆ, ವಾಟ್ ಸೇವ್ಡ್ ಅಸ್ ವಾಸ್ ಅ ಕ್ಲಿಯರ್ ಆ್ಯಂಡ್ ಆಬ್ವಿಯಸ್ ಡಿಸ್ಟಿಂಕ್ಷನ್. ಈ ಸಿಚುಯೇಷನಲ್ಲಿ ಇವ್ರನ್ನ ಸೇವ್ ಮಾಡಿದ್ದೇನೋ ಒಂದು ಕ್ಲಿಯರ್ ಆಬ್ವಿಯಸ್ ಡಿಸ್ಟಿಂಕ್ಷನ್. ಏನು ಡಿಸ್ಟಿಂಕ್ಷನ್ ಅದು? ವಿ ವೇರ್ ಆಲ್ ಸೈಂಟಿಸ್ಟ್. ಇವರೆಲ್ಲ ಸೈಂಟಿಸ್ಟ್ ಆಗಿದ್ರು. ಇವಾಗ ಆ ಪ್ರೆಸ್ ಅವ್ರು ಹೇಳಿರೋ ಒಂದು ಸ್ಟೇಟ್ಮೆಂಟ್ ಏನಿದೆ ಅಲ್ಲ, ನಾನು ಮೊದಲನೇದಾಗ ಅದು ಓದಿದ್ನಲ್ಲ, ಪ್ಯಾರಾಗ್ರಾಫ್ 3 ಸ್ಟಾರ್ಟಿಂಗಲ್ಲಿದೆ ಅಲ್ಲ, ಅದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಅಂತ. ಇವ್ರಿಗೆಲ್ಲ ಕೆಲಸ ಮಾಡೋಕ್ಕೆ ಆಯಿತು, ಇಷ್ಟು ಟೆನ್ಷನ್ ಸಿಚುಯೇಷನಲ್ಲಿ ಕೂಡ ಅವ್ರು ಕೆಲಸ ಮಾಡೋಕ್ಕಾಯಿತು. ಹೇಗೆ ನೋಡೋಣ ನೋಡಿ. ವಿ ವೇರ್ ಏಬಲ್ ಟು ವರ್ಕ್ ಔಟ್ ಅ ಕಾಮನ್ ಲ್ಯಾಂಗ್ವೇಜ್. ಇವರೆಲ್ಲ ಸೈಂಟಿಸ್ಟ್ ಆಗಿರೋದ್ರಿಂದ ಕಾರಣಕ್ಕೆ ಒಂದೇ ರೀತಿಯಾದ ಭಾಷೆನ ಅವರು ಮಾತಾಡೋದಕ್ಕೆ ಸಾಧ್ಯವಾಯಿತು.
ಬೇಸ್ಡ್ ಆನ್ ರೆಸ್ಪೆಕ್ಟ್ ಟು ಹಾರ್ಡ್ ಎವಿಡೆನ್ಸ್. ಇಲ್ಲಿ ಅವರ ಒಂದು ಫೀಲಿಂಗ್ಸ್ ಏನು, ಅವರ ಒಂದು ಥಾಟ್ ಪ್ರಾಸೆಸ್ ಏನು, ಅಂದರೆ ಅವರ ಒಂದು ಸಬ್ಜೆಕ್ಟಿವ್ ಆಸ್ಪೆಕ್ಟ್ ಏನು, ಅದನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ರು. ಅವ್ರು ಏನೇ ಮಾತಾಡ್ತಿದ್ರು ಅದು ಕೆಲಸದ ಬಗ್ಗೆ ಇತ್ತು ಆ್ಯಂಡ್ ಅದು ಎವಿಡೆನ್ಸ್ ಇತ್ತು. ಸೊ ನಾನು ಇವಾಗ ಹೇಳ್ತಿದ್ರೆ, ಒಂದು ಸ್ಟೇಟ್ಮೆಂಟ್ ಮಾಡ್ತಿದ್ರೆ ಅದಕ್ಕೆ ಸಪೋರ್ಟ್ ಆಗ್ತಿರುವಂತಹ ಒಂದು ಎವಿಡೆನ್ಸ್ನ ಅವರು ನೀಡಬೇಕಿತ್ತು. ಅನ್ಡಿಸ್ಪ್ಯೂಟಬಲ್ ರ್ಯಾಂಕಿಂಗ್ ಬೈ ಎಕ್ಸ್ಪರ್ಟೀಸ್ ಓನ್ಲಿ. ಯಾವುದೇ ರೀತಿಯಾದ ರ್ಯಾಂಕಿಂಗ್ ಇದ್ರೂ ಅದು ಅವರ ಒಂದು ಎಕ್ಸ್ಪರ್ಟೀಸ್ ಮೇಲೆ, ಅವರ ಒಂದು ಇದರ ಮೇಲೆ ಬೇಸ್ ಆಗಿತ್ತು. ಆ್ಯಂಡ್ ಪರ್ಸಿಸ್ಟೆಂಟ್ ಸೆಲ್ಫ್ ಕ್ರಿಟಿಸಿಸಮ್. ಅದ್ರ ಜೊತೆಗೆ ಅವ್ರಿಗೆ ಅವರ ಒಂದು ರೋಲ್ ಮೇಲೇ ಅಷ್ಟು ಕ್ಲಾರಿಟಿ ಇತ್ತು. ಯಾಕೆ? ಅವ್ರಿಗೆ ಕ್ರಿಟಿಕಲ್ ಆಗಿ ಯೋಚಿಸ್ತಿದ್ರು, ಅವರ ಕೆಲಸವನ್ನು ಕ್ರಿಟಿಕಲ್ ಆಗಿ ಯೋಚಿಸ್ತಿದ್ರು. ಜೊತೆಗೆ ಸೆಲ್ಫ್ ಕ್ರಿಟಿಸಿಸಮ್ ಇತ್ತು. ಆಯಿತಾ? ಸೆಲ್ಫ್ ಕ್ರಿಟಿಸಿಸಮ್ ಅಂದರೆ ಏನು? ಇವಾಗ ನಾನು ಪದ್ಮಶ್ರೀ ಆಗಿ ಕೆಲಸ ಮಾಡುವಾಗ ಒಂದು ನನಗೆ ನಾನು ಫೀಡ್ಬ್ಯಾಕ್ ಕೊಟ್ಕೊಳ್ಳೋದು. ಅರ್ಥ ಆಯ್ತಾ? ನಾನೇನು ಸರಿಗೆ ಮಾಡ್ತಿದ್ದೀನಿ ಆ್ಯಸ್ ಅ ಟೀಚರ್, ನಾನೇನು ತಪ್ಪು ಮಾಡ್ತಿದ್ದೀನಿ ಆ್ಯಸ್ ಅ ಟೀಚರ್ ಅಂತ ಹೇಳಿದಾಗ ನಿಮಗೆ ಕ್ಲಾರಿಟಿ ಇನ್ನೂ ಜಾಸ್ತಿ ಸಿಗುತ್ತೆ. ವಿ ವರ್ ವರ್ಕಿಂಗ್ ಔಟ್ ಅ ಸೊಲ್ಯೂಷನ್ ದ್ಯಾಟ್ ಈವೆಂಚುಲಿ ಅಲೌಡ್ ಪೊಲಿಟಿಷಿಯನ್ಸ್ ಟು ರೀಚ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆಫ್ ದರ್ ಟೈಮ್, ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್. ಈ ಒಂದು ಟೀಮ್ ಏನಿತ್ತು, ಏನೇ ಆಗಿರಲಿ, ಅವ್ರಿಗಷ್ಟು ದುಡ್ಡು ಸಿಗ್ತಿಲ್ದರೆ ಇರ್ಬೋದು, ಬಟ್ ಅವ್ರು ಲೈಕ್ ಮೈಂಡೆಡ್ ಆಗಿದ್ರು, ಒಂದೇ ಕಾಮನ್ ಲ್ಯಾಂಗ್ವೇಜ್ ಮಾತಾಡಿದ್ರು, ಒಂದು ರೀತಿಯಾದ ಸೆಲ್ಫ್ ಕ್ರಿಟಿಸಿಸಮ್ ಅವರಲ್ಲಿತ್ತು. ಆ್ಯಂಡ್ ಏನೇ ಮಾತಾಡಿದ್ರು ಎವಿಡೆನ್ಸ್ ಬೇಸ್ ಮಾತಾಡ್ತಿರುವ ಕಾರಣ ಆ ಒಂದು ಟೈಮಲ್ಲಿ ಸೈಂಟಿಸ್ಟ್ ಹೆಂಗೆ ವರ್ಕ್ ಮಾಡಿದ್ರು ಮತ್ತು ಅವ್ರು ಮಾಡಿರುವಂತಹ ಕೆಲಸಗಳ ಮುಖಾಂತರ ಒನ್ ಆಫ್ ದ ಮೇಜರ್ ಡಿಸಿಷನ್ಸ್ನ ತಗೊಂಡ್ರು ಪೊಲಿಟಿಷಿಯನ್ಸ್. ಯಾವ ಪೊಲಿಟಿಷಿಯನ್ಸು? ಅಷ್ಟು ಡಿಸ್ಪ್ಯೂಟಲ್ಲಿ ಇದ್ರುವಂಥ ಪೊಲಿಟಿಷಿಯನ್ಸು ಏನು ಡಿಸಿಷನ್ ತಗೊಂಡ್ರು? ನ್ಯೂಕ್ಲಿಯರ್ ಟೆಸ್ಟ್ನ ಬ್ಯಾನ್ ಮಾಡೋದಕ್ಕೆ ಡಿಸಿಷನ್ನ ತಗೊತಾರೆ. ಓಕೆನಾ? ಇವಾಗ ದಿಸ್ ಎಪಿಸೋಡ್ ಥಾಟ್ ಮೀ, ಇದರಿಂದ ಆಥರ್ ಏನು ಕಲ್ತರು? This episode taught me that as a scientist, I have people all over the world who think and interact the way I do. So, ಈ ಎಪಿಸೋಡಿಂದ ಅವರು ಏನು ಕಲ್ತ್ಕೊಂಡ್ರು ಅಂದರೆ, ಸೈಂಟಿಸ್ಟ್ ಆಲ್ ಅಕ್ರಾಸ್ ದ ವರ್ಲ್ಡ್, ಆಯಿತಾ, ಆ್ಯಸ್ ಎ ಸೈಂಟಿಸ್ಟ್, ಅವರೊಬ್ಬರು ಸೈಂಟಿಸ್ಟ್ ಆಗಿ ಇಡೀ ಒಂದು ವರ್ಲ್ಡಲ್ಲೇ ಅವ್ರ ಥರನೇ ಥಿಂಕ್ ಮಾಡುವಂತಹ ಜನಗಳಿದ್ದಾರೆ ಮತ್ತು ಅವ್ರ ಥರನೇ ಇಂಟರ್ಯಾಕ್ಟ್ ಮಾಡುವಂತಹ ಜನಗಳು ಇದ್ದಾರೆ ಅಂತ ಇವರ ಒಂದು ಲೆಸನ್ನು. ಇಟ್ ಥಾಟ್ ಮೀ ನೆವರ್ ಟು ಫೀಲ್ ಲೋನ್ಲಿ ಅಬ್ರಾಡ್. ಇದರಿಂದ ನಾನು ಏನು ಕಲಿತೆ? ಯಾವತ್ತೂ ನಾನು ಬೇರೆ ದೇಶಕ್ಕೆ ಹೋದಾಗ, ವಿದೇಶಕ್ಕೆ ಹೋದಾಗ ನಾನು ಒಬ್ಬನೇ ಆಗಲ್ಲ, ನಾನು ಲೋನ್ಲಿ ಫೀಲ್ ಮಾಡಲ್ಲ ಅಂತ ಕಲಿತೆ. ಆ್ಯಂಡ್ ಅಬವ್ ಆಲ್ ಇಟ್ ಥಾಟ್ ಮೀ ದ್ಯಾಟ್ ವೈಲ್ ದೆರ್ ಇಸ್ ಸೈನ್ಸ್, there is hope for survival and well-being for all of us. ಇದ್ರ ಜೊತೆಗೆ ನನಗೆ ಗೊತ್ತು ಸೈನ್ಸ್ ಅಂತೂ ಇದ್ದೇ ಇದೆ, ಅದರ ಜೊತೆಗೆ ಒಂದು ಹೋಪ್ ಫಾರ್ ಸರ್ವೈವಲ್ ಇದೆ, ಒಂದು ನಾವು ಬದುಕ್ತೀವಿ ಅನ್ನೋ ಒಂದು ಹೋಪು ಮತ್ತು ನಮ್ಮೆಲ್ಲರ ವೆಲ್ಬೀಯಿಂಗ್ ಕೂಡ ಇದೆ ಅನ್ನೋದನ್ನು ನಾವು ಕಲಿತೀವಿ. A common lore is that immersion in science does not go with practical sense. ಸೊ ತುಂಬ ಜನ ಹೇಳ್ತಾರೆ, ಕಾಮನ್ ಲೋರ್ ಅಂದರೆ ಸಾಕಷ್ಟು ಸತಿ ಮಾತಾಡಿದ್ದಾರೆ ಕತೆಗಳಲ್ಲಾಗಿರಲಿ, ಹಾಗೆ ಬಾಯಿ ಮಾತಲ್ಲಾಗಿರಲಿ, ಏನಂತ ಹೇಳ್ತಾರೆ, ನೀವು ಯಾವಾಗ ನಿಮ್ಮನ್ನೇ ನೀವು ಸೈನ್ಸ್ ಒಳಗೆ ಮುಳುಗಿಸ್ಕೊತೀರಲ್ಲ, ಆವಾಗ ನಿಮ್ಮ ಪ್ರಾಕ್ಟಿಕಲ್ ಮೈಂಡು ಜೊತೆಗೆ ಇರಲ್ಲ ಅಂತ ಹೇಳ್ತಾರೆ. ಪ್ರಾಕ್ಟಿಕಲ್ ಸೆನ್ಸ್ ಏನಿರುತ್ತೆ ಅದು ಜೊತೆಗೆ ಇರಲ್ಲ, ಯು ಲೂಸ್ ಟ್ರ್ಯಾಕ್ ಅಂತ ಹೇಳ್ತಾರೆ. It is true that on occasions a greatest mathematician of our time was so involved in the current problem that he could leave home wearing shoes from 2 different pairs. ಹೌದು, ನಿಜ. ನಮ್ಮ ಕಾಲದಲ್ಲಿ ಇರುವಂತಹ ಸಾಕಷ್ಟು ಅಂದರೆ ಸುಮಾರು ಸತಿ ಮ್ಯಾಥಮ್ಯಾಟಿಷಿಯನ್ಸ್ ಏನು, ದ ಬೆಸ್ಟ್ ಗಣಿತದಲ್ಲಿ ತುಂಬ ಚೆನ್ನಾಗಿರುವಂತಹ ಮ್ಯಾಥಮ್ಯಾಟಿಷಿಯನ್ಸು ಮನೇನ ಹೋಗೋವಾಗ 2 ಡಿಫ್ರೆಂಟ್ ಶೂ ಹಾಕೊಂಡು ಹೋಗಿದ್ದು ಇದೆ ಅಂತ ಹೇಳ್ತಾರೆ. However, if you look carefully, you will find the other side of it. ಸೊ ಇವರೊಂದು ಪ್ರಾಬ್ಲಮಲ್ಲಿ ಮುಳುಗಿದಾಗ ಏನೋ ಅವ್ರು ಕಾಣಿಸೋಣ ಅನ್ನೋದನ್ನು ನಿಜ ಇದೆ, ಬಟ್ ಇದರ ಇನ್ನೊಂದು ಭಾಗ ಕೂಡ ಇದೆ. ಏನದು? ವಿಚ್ ಮೇಕ್ಸ್ ಸೈಂಟಿಸ್ಟ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಆ ಒಂದು ಭಾಗ ಈ ಸೈಂಟಿಸ್ಟ್ನ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಆಗಿ ಮಾಡುತ್ತೆ. ಆಲ್ ನ್ಯೂ ಟೆಕ್ನಾಲಜೀಸ್, all new branches of industry from defense to entertainment stem from fundamental research. ಎಷ್ಟು ಇಂಪಾರ್ಟೆಂಟ್ ರಿಸರ್ಚ್ ನೋಡಿ.
ಇವತ್ತು ತನಕ ನಾವು ಎಲ್ಲಿದ್ದೀವಿ, ಯಾವೊಂದು ಬ್ರಾಂಚ್ ಆಗಿರಲಿ, ಒಂದು ಹೊಸ ಡಿಸ್ಕವರಿ ಆಗಿರಲಿ, ಆ್ಯಪಲ್ ಯಾಕೆ ಕೆಳಗೆ ಬೀಳತ್ತೆ, ಅರ್ಥ ಆಯ್ತಾ, ಟಿ ವಿಲಿ ಇಷ್ಟೊಂದು ಕಲರ್ ಹೇಗೆ ಬರುತ್ತೆ, ಫ್ಯಾನ್ ಯಾಕೆ ಓಡುತ್ತೆ, ಎ ಸಿ ಯಾಕೆ ಫ್ಯಾನ್ಗಿಂತ ಇನ್ನ ಯೂಸ್ಫುಲ್ಲು, ರೈಟ್. ಸೊ ಈ ಎಲ್ಲ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು, ರಿಸರ್ಚು. ಆ್ಯಂಡ್ ನಾವು ಏನೇ ಹೊಸದು ಡಿಸ್ಕವರ್ ಮಾಡಿದ್ರೂ ಅದು ಒಂದು ರಿಸರ್ಚಿಂದಾನೇ ಬರೋದು. ಅಮಾಂಗ್ ಪಾಸ್ಟ್ ಎಕ್ಸಾಂಪಲ್ಸ್ ಆರ್ ಆಂಟಿಬಯೋಟಿಕ್ಸ್. ಒಂದಿಷ್ಟು ಎಕ್ಸಾಂಪಲ್ಸ್ನ ನೀಡ್ತಾರೆ ಯಾವ ರೀತಿಯಾಗಿ ರಿಸರ್ಚ್ ಹೆಲ್ಪ್ ಮಾಡಿದೆ. ಯಾವುದ್ಯಾವುದು ಆಂಟಿಬಯೋಟಿಕ್ಸು, ಎಲೆಕ್ಟ್ರಾನಿಕ್ಸು, ಬಯೋಟೆಕ್ನಾಲಜಿ, ಸಿಂಥೆಟಿಕ್ ಫೈಬರ್ಸ್, ದ ಗ್ರೀನ್ ರೆವಲ್ಯೂಷನ್ ಆ್ಯಂಡ್ ದ ಜೆನೆಟಿಕ್ ಫಾರೆನ್ಸಿಕ್ ಡಯಾಗ್ನೋಸಿಸ್, ಟು ನೇಮ್ ಜಸ್ಟ್ ಅ ಫ್ಯೂ. ಸ್ವಲ್ಪ ಡಿಸ್ಕವರೀಸ್ ಇದು ಬಿಟ್ಟರೆ ಇನ್ನೆಲ್ಲನೂ ಆಗಿರೋದು ರಿಸರ್ಚಿಂದಾನೆ. ಓಕೆನಾ. ಆ್ಯಂಡ್ ನೌ ಓನ್ಲಿ ದ ಬೇಸಿಕ್ ರಿಸರ್ಚ್ ಕುಡ್ ಗಿವ್ ಅಸ್ ನ್ಯೂ ಸೋರ್ಸ್ ಆಫ್ ಎನರ್ಜಿ, ನ್ಯೂ ಮಿನರಲ್ ಡೆಪಾಸಿಟ್ಸ್ ಆ್ಯಂಡ್ ಎಫಿಷಿಯಂಟ್ ಡಿಫೆನ್ಸ್ ಫ್ರಮ್ ಟೆರರಿಸಮ್. ಸೊ ಹೇಗೆ ನಾವು ಎಫೆಕ್ಟಿವ್ ಆಗಿ ಟೆರರಿಸಮಿಂದ ಹಿಂದೆ ಬರ್ತಾ ಇದ್ದೀವಿ ಡಿಫೆನ್ಸ್ ಮುಖಾಂತರ, ಇಟ್ಸ್ ಬಿಕಾಸ್ ಆಫ್ ರಿಸರ್ಚ್. ಹೆಂಗೆ ನಾವು ನ್ಯೂ ಮಿನರಲ್ ಡೆಪಾಸಿಟ್ಸ್ನ ಕಂಡುಹಿಡಿತಿದ್ದೀವಿ, ಬಿಕಾಸ್ ಆಫ್ ರಿಸರ್ಚ್. ಸೊ ನಾವು ಏನೇ ಈ ಒಂದು ಲೋಕದಲ್ಲಿ ನಾವು ಏನೇ ಮಾಡಿದ್ರೂ ಅದು ರಿಸರ್ಚಿಂದಾನೇ ಬರ್ತಾ ಇರೋದು. ಪೀಪಲ್ ಟ್ರೈನ್ಡ್ ಇನ್ ಥಿಯರಿಟಿಕಲ್ ಫಿಸಿಕ್ಸ್ ಆರ್ head-hunted by financial institutions. Those trained in frontiers of biological research become founders and directors in pharmaceutical industries. So knowledge of basic science will give you a head start in whatever career you choose. ಸಾಕಷ್ಟು ಮಕ್ಕಳು ಹೇಳ್ತಾರೆ, ನಾನು ಕೂಡ ಚಿಕ್ಕವಳಿದ್ದಾಗ ಹೇಳ್ತಿದ್ದೆ, ಇದೆಲ್ಲ ಟೆಕ್ಸ್ಟ್ ಬುಕ್ ಓದಿ ನನಗೇನು ಸಿಗತ್ತೆ, ನಾನು ಯಾಕೆ ಓದಬೇಕಿದು, ಮುಂದೆ ಹೋಗಿ ನಂಗೆ ಹೆಲ್ಪ್ ಆಗುತ್ತೆ, ಹೆಂಗೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಮಕ್ಕಳೇ, ಸೈನ್ಸ್ ಏನಿದೆ ಅದು ಬೇಸಿಕ್ಕು. ಸೈನ್ಸಿನ ಮುಖಾಂತರ ಅವ್ರು ಏನಂತ ಇರೋದು, ಈ ಬೇಸಿಕ್ ಸೈನ್ಸ್ ಏನಿದೆ, ನೀವು ಯಾವುದೇ ಒಂದು ಕೆರಿಯರ್ನ ಚೂಸ್ ಮಾಡಿ ಅದಕ್ಕೆ ಬೇಸಿಸ್ ಆಗಿ ಉಳ್ಕೊಂಬಿಡತ್ತೆ. ಅದಕ್ಕೇನೆ ಸೈನ್ಸು ತುಂಬ ಇಂಪಾರ್ಟೆಂಟು. ಅದರ ಮುಖಾಂತರ ನಮಗೆ ಒಂದು ಸರ್ವೈವಲ್ಗೆ ಕೂಡ ಹೋಪ್ ಇದೆ. It is commonly recognized that the very survival of our civilization is threatened by natural and man-made disasters. ಸೊ ನಮಗೆ ತುಂಬ ಚೆನ್ನಾಗಿ ಗೊತ್ತು ಏನಂತ, ನಮ್ಮ ಈ ಸಿವಿಲೈಸೇಷನ್ ಉಳ್ಕೊಳ್ಳೋದಕ್ಕೆ ಮೇಜರ್ ಥ್ರೆಟ್ ಏನು, ನಮ್ಮ ಒಂದು ನ್ಯಾಚುರಲ್ ಮತ್ತು ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಅಂದರೆ ನಮ್ಮ ಭೂಮಿಯಲ್ಲೇ ಬರುವಂತಹ ನ್ಯಾಚುರಲ್ ಆಗಿ ನಡೆಯುವಂತಹ ಒಂದು ಡಿಸಾಸ್ಟರ್ಸು, ಮತ್ತು ನಾವು ಮನುಷ್ಯರು ಮಾಡ್ಕೊಂಡಿರುವಂತಹ ಒಂದು ಡಿಸಾಸ್ಟರ್ಸು. ಅಮಾಂಗ್ ದೆಮ್ ಅದರಲ್ಲಿ ಸ್ವಲ್ಪ ಡಿಸಾಸ್ಟರ್ಸ್ನ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ತಿಳ್ಕೊಳ್ಳೋದು ಮುಖ್ಯ, ಬಿಕಾಸ್ ಇದರಲ್ಲಿ ನಿಮಗೆ ಕ್ವೆಶನ್ಸ್ ಕೇಳ್ಬೋದು. ಅರ್ಥ್ಕ್ವೇಕ್, ಸೆಲ್ಫ್ ಇನ್ಫ್ಲಿಕ್ಟೆಡ್ ಡಿಸ್ಟ್ರಕ್ಷನ್ ಆಫ್ ಮೆಗಾಸಿಟೀಸ್, ಅರ್ಥ ಆಯ್ತಾ, ಎನ್ವೈರನ್ಮೆಂಟಲ್ ಕ್ಯಾಟಸ್ಟ್ರೋಫ್ಸ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕ್ರೈಸಿಸ್. ಸೊ ಸ್ವಲ್ಪ ನ್ಯಾಚುರಲ್ ಇದೆ, ಸ್ವಲ್ಪ ಮ್ಯಾನ್ ಮೇಡ್ ಇದೆ. ಟುಡೇ ಅ ಮ್ಯಾಸಿವ್ ರಿಲೀಸ್ ಆಫ್ ರೇಡಿಯೋ ಆಕ್ಟಿವಿಟಿ ಫ್ರಮ್ ಅ ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್ ಆ್ಯಂಡ್ ಅರ್ಥ್ಕ್ವೇಕ್ in the middle of megalopolis, an outburst of mass violence or any other global disaster can cause up to 1 million of casualties. ಸೊ ಇವಾಗ ಈ ಜನ್ರೇಷನಲ್ಲಿ ಒಂದು ಅರ್ಥ್ಕ್ವೇಕ್ ಆಗಿರಲಿ, ಒಂದು ರೀತಿಯಾದ ವೇಸ್ಟ್, ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸ್ ಮಾಡಿದ್ರೆ ಅದು ಹೆಂಗೆ ಜೀವಗಳನ್ನ ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ಮಾಸ್ ವಾಯ್ಲೆನ್ಸ್ ಆದಾಗ ಪ್ರತಿ ಒಂದು ಡಿಸ್ಟ್ರಕ್ಷನ್ ಆದಾಗ್ಲೂ ಸಾಕಷ್ಟು ಜೀವಗಳು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. Render large part of our world uninhabitable and trigger global economic depression. ಅರ್ಥ ಆಯ್ತಾ? ಸೊ ಈ ಒಂದು ಸಿಚುಯೇಷನ್ ಏನಿದೆ ಗ್ಲೋಬಲ್ ಎಕನಾಮಿಕ್ ಡಿಪ್ರೆಷನ್ನ ಲೀಡ್ ಆಗುತ್ತೆ, ಆರ್ ಅ ವಾರ್ ಇನ್ ಅ ಹಾಟ್ ರೀಜನ್. Such dangers keep growing, although trillions of dollars are spent to contain them by all known techniques. ಈ ರೀತಿಯಾದ ಒಂದು ಡಿಸ್ಟ್ರಕ್ಷನ್ಸ್ ಏನಿದೆ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಅರ್ಥ ಆಯ್ತಾ. ಆ್ಯಂಡ್ ಈ ಡೇಂಜರ್ಸ್ ಜಾಸ್ತಿ ಆಗುತ್ತೆ ಯಾವಾಗ ಎಷ್ಟೋ ಒಂದು ಲಕ್ಷಾಂತರ ರೂಪಾಯಿಗಳು ಅನ್ಬೋದು ಅಥವಾ ಡಾಲರ್ಸ್ ಅನ್ಬೋದು, ಇದನ್ನು ಸ್ಟಾಪ್ ಮಾಡೋದಕ್ಕೆ ಅದರ ಟೆಕ್ನಿಕ್ಸ್ ಮೇಲೆ ಹಾಕ್ತಾ ಇದ್ದಾರೆ. ದ ಹೋಪ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಬ್ರೇಕಿಂಗ್ ದ stalemate rest not only on the money but on intellectual resources. ಎಷ್ಟು ದುಡ್ಡು ಹಾಕ್ತಾ ಇದ್ದಾರೆ ಇದರ ಮೇಲೆ, ಬಟ್ ಏನಾದರೂ
ಕಡಿಮೆ ಆಗ್ತಿದೆಯಾ ಇಂಥ ಡಿಸ್ಟ್ರಾಕ್ಷನ್ಸು? ಇಲ್ಲ. ಬಿಕಾಸ್ ನಾವು ಇದನ್ನ ಸ್ಟಾಪ್ ಮಾಡೋದಕ್ಕೆ ಬರೀ ದುಡ್ಡು ಹಾಕಿದ್ರೆ ಸಾಕಿಲ್ಲ, ಬುದ್ಧಿವಂತರ ಕೆಲಸ ಕೂಡ ಇಂಪಾರ್ಟೆಂಟು. ನಮ್ಮ ಒಂದು ಮೈಂಡನ್ನ ಹಾಕಬೇಕು ರಿಸರ್ಚ್ ಅಲ್ಲಿ. ದೋ ದ ಮನಿ ಇಸ್ ಮೋರ್ ಪಾಪ್ಯುಲರ್ ಅಕಾರ್ಡಿಂಗ್ ಟು ದ ಫ್ರೆಂಚ್ proverb, nobody is satisfied with his wealth, everybody is satisfied with his wisdom. ಈವನ್ ಜನ ಯಾವುದು ಮನಿನೇ ತುಂಬ ಪಾಪ್ಯುಲರ್ ಆಗಿದೆ, ಕರೆಕ್ಟ್ ಅಲ್ವಾ? ಸೊ ಫ್ರೆಂಚ್ ಪ್ರಾವರ್ಬ್ ಕೂಡ ಇದೆ, ಯಾರಿಗೂ ಕೂಡ ಅವರ ಒಂದು ವೆಲ್ತಿಂದ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನೂ ಜಾಸ್ತಿ ಬೆಳಿತಾನೇ ಇರಬೇಕು. ಬಟ್ ಅವರ ಒಂದು ವಿಸ್ಡಮ್ ಆಗಿರಲಿ, ನಾಲೆಜ್ ಆಗಿರಲಿ, ಅದ್ರ ಮೇಲೆ ಸಾಕಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. Only the basic research can create a springboard for developing new disaster preparedness industry. ಒಂದೇ ಒಂದು ಸೊಲ್ಯೂಷನ್ ಇದಕ್ಕೆ, ಏನು? ರಿಸರ್ಚ್. ರಿಸರ್ಚ್ ಇಸ್ ದ ಓನ್ಲಿ ಥಿಂಗ್ ದಟ್ ಹ್ಯಾಸ್ ದ ಕೆಪಾಸಿಟಿ ಟು ಕ್ರಿಯೇಟ್ ಸ್ಪ್ರಿಂಗ್ ಬೋರ್ಡ್, ಅಂದರೆ ಒಂದು ರೀತಿಯಾದ ಒಂದು ಸಪೋರ್ಟ್ ಸಿಸ್ಟಮ್ ಅನ್ಬೋದು, ಒಂದು ರೀತಿಯಾದ ಒಂದು ಕುಷನ್ ಅನ್ಬೋದು ಅಗೇನ್ಸ್ಟ್ ಎನಿ ಕೈಂಡ್ ಆಫ್ ಡಿಸಾಸ್ಟರ್ಸ್. ಆಯಿತಾ? ಸೊ ಯಾವುದೇ ರೀತಿಯಾದ ಹೊಸ ಡಿಸಾಸ್ಟರ್ಸನ್ನು ತಡೆಯೋದಕ್ಕೆ ಒಂದೇ ಸೊಲ್ಯೂಷನ್ ಏನಿದೆ, ಅದು ನಮ್ಮ ರಿಸರ್ಚು. ಆರ್ಸ್ ಇಸ್ ದ ಟೈಮ್ ಆಫ್ ಕಂಟೆಸ್ಟ್ ಓವರ್ ಇಶ್ಯೂಸ್ ನಾಟ್ ಕಂಪ್ಲೀಟ್ಲಿ ಅಂಡರ್ಸ್ಟೂಡ್. ಇದನ್ನು ಮ್ಯಾಕ್ಜಾರ್ಜ್ ಬಂಡಿ ಅವ್ರು ಹೇಳಿದ್ದಾರೆ. ಸೊ ಆರ್ಸ್ ಇಸ್ ದ ಟೈಮ್ ಆಫ್ ಕಂಟೆಸ್ಟ್ ಓವರ್ ಇಶ್ಯೂಸ್ ನಾಟ್ ಕಂಪ್ಲೀಟ್ಲಿ ಅಂಡರ್ಸ್ಟೂಡ್. ಸೊ ಇವರೇನಂತ ಇದ್ದಾರೆ, ನಮ್ಮ ಒಂದು ಕಾಲದಲ್ಲಿ ಇವಾಗ ಏನಾಗ್ತಿದೆ ಅಂದರೆ, ಜನಗಳು ತುಂಬ ವಾದಗಳನ್ನ ಮಾಡ್ತಾ ಇದ್ದಾರೆ, ಬಟ್ ಯಾವೊಂದು ವಿಷಯದ ಮೇಲೆ ವಾದ ಮಾಡ್ತಾ ಇದ್ದಾರಲ್ಲ, ಆ ಒಂದು ವಿಷಯದ ಬಗ್ಗೆ ಅವ್ರಿಗೆ ಕಂಪ್ಲೀಟ್ ನಾಲೆಡ್ಜೇ ಇಲ್ಲ. ಓಕೆನಾ? Scientist research is an exciting venture into the great unknown and the token of humankind's survival. It is the scientists with their tools that are up to the challenge and can ensure that all safely move with time. Finally, I have to remind you that science is not the beginning and not the end. However, if humanly used, science is their indispensable guardian and caretaker. ಸೊ ಇವಾಗ ಏನಂದರೆ, ಈ ಸೈಂಟಿಫಿಕ್ ರಿಸರ್ಚ್ ಏನಿದೆ, ಇದು ನಿಮಗೆ ಆ ನಾಲೆಡ್ಜನ್ನ ನೀಡ್ತಾ ಇದೆ. ಅಂದರೆ ಯಾವುದೇ ಒಂದು ಟಾಪಿಕ್ ಮೇಲೆ ಕಂಪ್ಲೀಟಾಗಿ ಇನ್ಫಾರ್ಮೇಷನು ಇದು ನೀಡುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಇದು ಬರೀ ಒಂದು ಬಿಗಿನಿಂಗ್ ಅಲ್ಲ ಅಥವಾ ಒಂದು ಎಂಡ್ ಅಲ್ಲ, ಬಟ್ ಸೈನ್ಸ್ ನಿಮಗೆ ಒಂದು ರೀತಿಯಾದ ಗಾರ್ಡಿಯನ್, ನಿಮ್ಮನ್ನೇ ನೋಡ್ಕೊಳ್ಳುತ್ತೆ. ಯಾವುದೇ ಒಂದು ಡಿಸಾಸ್ಟರ್ಸ್ ಅಗೇನ್ಸ್ಟ್ ಆಗಿರಲಿ, ಸೈನ್ಸಿಂದ ನಿಮ್ಮ ಪ್ರಾಬ್ಲಮ್ಸ್ಗೆ ಎಲ್ಲ ಸೊಲ್ಯೂಷನ್ ಇದೆ, ಅದು ನಿಮ್ಮ ಕೇರ್ ಟೇಕರು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಈ ಎಸ್ಸೆನ ಕಂಪ್ಲೀಟ್ ಮಾಡಿದ್ದೀವಿ ಮಕ್ಕಳೇ. ಒಂದಿಷ್ಟು ಪ್ರಶ್ನೆಗಳನ್ನ ನೋಡೋಣ ಅಂತ ನಾನು ಹೇಳಿದ್ದೆ ಅಲ್ಲ. ಸೊ ನಮ್ಗೆ ಇಲ್ಲೇನು ಗೊತ್ತಾಯಿತು, ಸೈನ್ಸ್ ಬರೀ ಅದೊಂದು ಡಿಸ್ಕವರಿ ಬಗ್ಗೆ ಅಲ್ಲ, ಬಟ್ ಅದು ನಿಮ್ಗೆ ಒಂದು ರೀತಿಯಾದ ಹೋಪ್ ಆಫ್ ಸರ್ವೈವಲ್ನ ಕೂಡ ನೀಡ್ತಾ ಇದೆ. ಅದ್ರ ಜೊತೆಗೆ ಸೈನ್ಸು ಎಲ್ಲದಕ್ಕೂ ಒಂದು ಬೇಸಿಸ್ಸು ಅಂತ ನೋಡಿದ್ವಿ. ಒಂದೆರಡು ಮೂರು ಎಕ್ಸಾಂಪಲ್ಸ್ ಕೂಡ ಅವ್ರ ಎಸ್ಸೆಲಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ತಿಳ್ಕೊಳ್ಳೋದು ಮುಖ್ಯ. ಇವಾಗ ಒಂದೆರಡು ಪ್ರಶ್ನೆಗಳನ್ನ ಉತ್ತರಿಸೋಣ ಬನ್ನಿ. ಹೌ ಕ್ಯಾನ್ ಅ ಸೈಂಟಿಸ್ಟ್ ಎನ್ಶ್ಯೂರ್ ಆರ್ ಸೇಫ್ಟಿ ಇನ್ ದ ವರ್ಲ್ಡ್? ಸೈಂಟಿಸ್ಟ್ ಹೇಗೆ ಈ ವರ್ಲ್ಡಲ್ಲಿ ನಮಗೆ ಒಂದು ಸೇಫ್ಟಿನ ಎನ್ಶ್ಯೂರ್ ಮಾಡ್ತಾರೆ? ಬಿಕಾಸ್ ಅವ್ರ ರಿಸರ್ಚ್ ಏನಿದೆ ಅದು ತುಂಬ ಬೇಸಿಸ್ಸು, ಅದರಿಂದ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಆಯಿತಾ? ಸೊ ಅಕಾರ್ಡಿಂಗ್ ಟು ದ ಆಥರ್, ಸೈನ್ಸ್ ಅಂಡ್ ಸೈಂಟಿಫಿಕ್ ರಿಸರ್ಚ್ ಆರ್ ಎಕ್ಸೈಟಿಂಗ್ ಅಡ್ವೆಂಚರ್ ಇನ್ ಟು ದ ಗ್ರೇಟ್ ಅನ್ನೋನ್. ಆಯಿತಾ? ನಮಗೇನು ಗೊತ್ತಿರಲ್ಲ ಅಲ್ಲ, ಅದ್ರ ಕಡೆಗೆ ಹೋಗ್ತಿರುವಂತಹ ಒಂದು ಎಕ್ಸೈಟಿಂಗ್ ಅಡ್ವೆಂಚರ್ ಅಂತ ಹೇಳ್ತಾರೆ. ಸೈಂಟಿಸ್ಟ್ ವಿತ್ ದ ಟೂಲ್ಸ್ ಆರ್ ಕಾನ್ಸ್ಟೆಂಟ್ಲಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಎನ್ಶ್ಯೂರ್ ಹ್ಯೂಮನ್ ಕೈಂಡ್ ಸರ್ವೈವಲ್. ಅದಕ್ಕೆ ಅದು ನಮ್ಮ ಸೇಫ್ಟಿನ ಕಾಪಾಡ್ತಾರೆ. ಹೇಗೆ ನಾವು ಈ ಒಂದು ಭೂಮಿನ ಬೆಟರ್ ಪ್ಲೇಸ್ ಮಾಡ್ಬೋದು, ಅಥವಾ ಹೇಗೆ ನಮ್ಮ ಹ್ಯೂಮನ್ ಕೈಂಡ್ನ ಸರ್ವೈವಲ್ ಕಡೆಗೆ ಇಟ್ಕೊಂಡಿರ್ಬೋದು ಅನ್ನೋದನ್ನ ಅದು ಎನ್ಶ್ಯೂರ್ ಮಾಡುತ್ತೆ. ಆ್ಯಂಡ್ ದೇರ್ ಫೋರ್ ಆರ್ ದ ಕೇರ್ ಟೇಕರ್ಸ್ ಆ್ಯಂಡ್ ಆರ್ ಗಾರ್ಡಿಯನ್ಸ್, caretakers or guardians who can ensure our safety in the world. ಅರ್ಥ ಆಯ್ತಾ? ಸೊ ಇದೆರಡು ಅಂಕಗಳಿಗೆ ಕೇಳಿದ್ದಾರೆ. ನಾನು ಬರ್ದಿದ್ದಂಗೆ ಪ್ರತಿಯೊಂದು ಪದ ಬರಿಬೇಕು ಅಂತ ಇಲ್ಲ, ಇಷ್ಟೊತ್ತಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ. ಅರ್ಥ ಮಾಡ್ಕೊಂಡು ನಿಮ್ಮ ಓನ್ ಸೆಂಟೆನ್ಸಸ್ಸಲ್ಲಿ ಉತ್ತರವನ್ನು ಬರೀರಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ತಿರ್ಗಾ 2 ಮಾರ್ಕ್ ಪ್ರಶ್ನೆ, ಜೂನ್ 2024 ಕೇಳಿದ್ರು. ಪ್ರಶ್ನೆ ಏನು? ವೈ ವೇರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮನ್ಡ್ ಬೈ ದ 3 ಸೂಪರ್ ಪವರ್ಸ್? ಸೊ ಯಾಕೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಕರೆದಿದ್ರು? ಈ 3 ಸೂಪರ್ ಪವರು ಯಾವ ಸೂಪರ್ ಪವರು? ಸೋವಿಯತ್ ಯೂನಿಯನು, ಯುನೈಟೆಡ್ ಕಿಂಗ್ಡಮು ಮತ್ತು ಯುನೈಟೆಡ್ ಸ್ಟೇಟ್ಸು. ಸೊ ಏನಾಗ್ತಿತ್ತು? ನ್ಯೂಕ್ಲಿಯರ್ ವೆಪನ್ಸ್ ಹ್ಯಾಡ್ ಬಿಕಮ್ ಅ ಥ್ರೆಟ್ ಆ್ಯಂಡ್ ಕಂಟಿನ್ಯೂಯಿಂಗ್
nuclear test would mean development of a stronger bomb, creating an imbalance in the global nuclear standoff. So ಇಲ್ಲ ನಾನು ಹಾಕಿದ್ದೀನಿ ಇಂಟ್ರೊಡಕ್ಷನ್ ಅಲ್ಲಿ ಡ್ಯೂರಿಂಗ್ ದ ಕೋಲ್ಡ್ ವಾರ್ ಅಂತ ಹಾಕಿದ್ದೀನಿ, ಅರ್ಥ ಆಯ್ತಾ. ಡ್ಯೂರಿಂಗ್ ದ ಕೋಲ್ಡ್ ವಾರ್ ಏನಾಗಿತ್ತು, ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟಿಂಗ್ ನಡೀತಿತ್ತು. ಆ್ಯಂಡ್ ಇದರಿಂದ ಏನಾಯಿತು, ನ್ಯೂಕ್ಲಿಯರ್ ಟೆಸ್ಟ್ ನಡೀತಿದ್ರೆ ಇನ್ನೂ ಸ್ಟ್ರಾಂಗರ್ ಬಾಂಬ್ಸ್ ಬರ್ಬೋದು, ಇನ್ನೂ ಜಾಸ್ತಿ ಡಿಸ್ಟ್ರಕ್ಷನ್ ಆಗ್ಬೋದು ಅಂತ ಕಾರಣದಿಂದ ಅವರು ಈ ಇಂಬ್ಯಾಲೆನ್ಸ್ನ ತಡೆಯೋದಕ್ಕೋಸ್ಕರ ಕರೆದಿದ್ರು. ದ 3 ನ್ಯೂಕ್ಲಿಯರ್ ಸೂಪರ್ ಪವರ್ಸ್ ಹ್ಯಾಡ್ ಕಮ್ ಟು ಎನ್ ಅಗ್ರಿಮೆಂಟ್ ಟು ಬ್ಯಾನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟಿಂಗ್, ಅರ್ಥ ಆಯ್ತಾ. ಸೊ ಇಲ್ಲೇನಂದರೆ ಅವರು ಒಂದು ಪ್ರಾಬ್ಲಮ್ ಏನಿತ್ತು ಅಂದರೆ ಅವರೆಲ್ಲ ಸೇರಿಕೊಂಡು ಈ ಒಂದು ನ್ಯೂಕ್ಲಿಯರ್ ಟೆಸ್ಟಿಂಗ್ನ ಬ್ಯಾನ್ ಮಾಡಬೇಕು ಅಂತ ಒಂದು ರೀಸನಿಂದ ಕರೆದಿದ್ರು. ಆವಾಗ ಏನಾಯಿತು ಮಕ್ಕಳೇ, ಆವಾಗ ಯಾರೋ ಆ ಮೂರಲ್ಲಿ ಯಾರೋ ಒಬ್ರೇನು ಮಾಡಿದ್ರು, ಅಗೇನ್ಸ್ಟ್ ಹೋಗ್ಬಿಟ್ಟು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ನ ಮಾಡಿದ್ರು ಅಂಡರ್ಗ್ರೌಂಡು. ಮಾಡಿದಾಗ ಇವ್ರನ್ನೆಲ್ಲ ಕರೆದ್ರು. ದಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವೆರ್ ಹೆನ್ಸ್ ಸಮನ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಡಿಟೆಕ್ಟಿಂಗ್ ಅ ವೈಲೇಷನ್ ಇನ್ ದಿ ಅಗ್ರಿಮೆಂಟ್. ಈ ಒಂದು ವೈಲೇಷನ್ನ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಈ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಕರೆದಿದ್ರು. ಆ್ಯಂಡ್ ಅದರ ಒಂದು ಸೊಲ್ಯೂಷನ್ ಏನಾಯಿತು, ಅದರಿಂದ ಏನು ಔಟ್ಕಮ್ ಏನಾಯಿತು ಅಂದರೆ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಇದರ ಜೊತೆಗೆ ಈ ಒಂದು ಚಾಪ್ಟರ್ನ ಅಂತ್ಯಕ್ಕೆ ಬಂದಿದ್ದೀವಿ. ಬರೀ ಒಂದು ಶಾರ್ಟ್ ವಿಡಿಯೋ, ಸಮ್ಮರಿ ವಿಡಿಯೋ ಇದೆ ಮಕ್ಕಳೇ, ಅದನ್ನು ಕೂಡ ಹೋಗಿ ನೋಡಿ. ಮತ್ತು ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಿಕಾಸ್ ನಿಮಗೆ ಇಂಗ್ಲೀಷ್ ಮಾತ್ರ ಅಲ್ಲ, ನಿಮಗೆ ಬೇರೆ ಬೇರೆ ಕಷ್ಟ ಸಬ್ಜೆಕ್ಟ್ಸ್ನ ಕೂಡ ನಾವಿಲ್ಲಿ ಹೇಳ್ಕೊಡ್ತೀವಿ. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಕ್ಲಾಸ್ ಹೆಂಗೆ ಅನಿಸ್ತು ಅಂತ ಹಾಕಿ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಡೌಟ್ ಇದ್ದರೆ ಪೋಸ್ಟ್ ಮಾಡಿ, ನಾವು 100% ಅದಕ್ಕೆ ಉತ್ತರವನ್ನು ನೀಡ್ತೇವೆ, ಅರ್ಥ ಆಯ್ತಾ ಮಕ್ಕಳೇ. ಆ್ಯಂಡ್ ಈ ಒಂದು ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಯುಮೆಂಟ್ಸ್ನ ಹಾಕಿದ್ದೀನಿ. ಆ ಡಾಕ್ಯುಮೆಂಟ್ಸ್ನ ರೆಫರ್ ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಇನ್ನೇನು ಸ್ವಲ್ಪ ತಿಂಗಳೇ ಇರೋದು. ಆ್ಯಂಡ್ ಅದಕ್ಕೇ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳೋದು. ದಿನ ಒಂದು 30 ನಿಮಿಷ ನೀವು ಇಂಗ್ಲೀಷ್ ಓದೋದಕ್ಕೋಸ್ಕರ ಇಟ್ಕೊಂಡ್ರೆ ಎಕ್ಸಾಮ್ ತುಂಬ ಈಸಿ ಆಗೋಗುತ್ತೆ. ಅದ್ರ ಜೊತೆಗೆ ನಾನು ನಡೆಸಿರುವಂಥ ಪ್ರತಿಯೊಂದು ಕ್ಲಾಸ್ನ ನೋಡಿ, ಮುಂದೆ ಬರುವಂತಹ ಲೈವ್ನ ನೋಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.